So good morning. So in previous class we have studied about this what is meant by science. So science is the systematic study of systematic study. So in order in which we are going to know something. So, okay. So ಅದರೊಳಗೆ ಏನೇನು include ಆಗಿರುತ್ತೆ ಅಂದ್ರೆ it includes the observation, experiments and the conclusion. It will be the nothing but science. So science it is nothing but to know something. So after that we have studied about the branches of science. So in branches of science there are two branches, physical science and the biological sciences. The science which studies about these non-living things is called as physical science. The science which studies the living things is called as biological science. So physical science examples are this physics, chemistry, so geology, astrology. These are example for this physical science. And for biological science, the example is this biology, that is botany, zoology are the example for this biological sciences. Then after that we have studied about the physics. So physics is nothing but it is the systematic study of nature. So in nature we are observing certain phenomena. That phenomena are called as natural phenomena. Okay. So our phenomena galana ಏನು ಮಾಡ್ತೀವಿ ನಾವು observe ಮಾಡ್ತೀವಿ. By observing that we are going to study that. So the ಏನು ಅನ್ನೋದು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ that is nothing but you are studying physics. Okay. So physics ಅಂತ ಆಯ್ತು. ಆಮೇಲೆ scientist, we have studied about the scientist who studies the science in a systematic manner with scientific attitude ಅಂತ ನಾವು ಅದನ್ನ ಹೇಳಿದ್ವಿ. So ಹಾಗಾದ್ರೆ what is this scientific attitude or scientific method that we have to study here. Okay. So today's concept is scientific methods and the scope and excitement of physics. So physics ಅನ್ನ ಓದ್ಬೇಕಾದ್ರೆ ಏನು ಸ್ಕೋಪ್ ಇರುತ್ತೆ ಅಥವಾ ಏನು ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು ಓದ್ಬೇಕು. So here you can see, so in figure you can see here this will be the solar system. ನಿಮಗೆ ಸೋಲಾರ್ ಸಿಸ್ಟಮ್ ನಿಮಗೆ ಕಾಣಿಸ್ತಾ ಇದೀನಾ? ಈ ಸೋಲಾರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಅದ್ರಲ್ಲಿ ಎಷ್ಟು ಪ್ಲಾನೆಟ್ಸ್ ಗಳು ಇರುತ್ತೆ ಅಂತ ಹೇಳಿದ್ರೆ there are 8 planets. ಸೊ ಫಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ 9 ಪ್ಲಾನೆಟ್ಸ್ ಗಳು ಇತ್ತು ಅಂತ ನಾವು ಓದಿದ್ವಿ. ಸೊ ಫಸ್ಟ್ ನೀವು ಪ್ರೈಮರಿ ಕ್ಲಾಸಸ್ ಅಲ್ಲಿ ನೀವು ಕೇಳಿದ್ರೆ ನಿಮ್ಗೆ ನವಗ್ರಹಗಳು ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ನವಗ್ರಹಗಳು ಅಂತ ಹೇಳ್ತಿದೀವಿ ಅಂದ್ರೆ ನವ ಅಂತ ಹೇಳಿದ್ರೆ 9. ಸೊ 9 ಗ್ರಹಗಳು ಇದ್ದು ನಮ್ಗೆ ಅಂತ ಗೊತ್ತಿತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಟೆಕ್ನಾಲಜಿ ಸೈನ್ಸ್ ನನಗೆ ಏನಾಯ್ತು ಮುಂದೆ ಹಾಗೆ ಫೀಲ್ಡ್ ಅನ್ನು ನಾನು ತಗೊಳ್ತಾ ಹೋದಂಗೆ ಏನಾಯ್ತು, ದೇರ್ ಆರ್ ನಾಟ್ 9 ಪ್ಲಾನೆಟ್ಸ್, ನನಗೆ 9 ಪ್ಲಾನೆಟ್ಸ್ ಗಳಿಲ್ಲ. ಈಗ ಎಷ್ಟಿದೆ ಅಂತ ಹೇಳಿದ್ರೆ ದೇರ್ ಆರ್ 8 ಪ್ಲಾನೆಟ್ಸ್ ಇದೆ ಅಂತ ನನಗೆ ಈಗ ನಾವು ಓದ್ಬಿಡ್ತೇವೆ. ನಾವು ಮೊದ್ಲು ಓದಿರೋದೆಲ್ಲ ತಪ್ಪು ಅಂತ ಅಲ್ಲ, ಸರಿನಾ? ನೀವು ಮೊದ್ಲು ನಾನು ಓದ್ಬೇಕಾದ್ರೆ ನಾನು 9 ಪ್ಲಾನೆಟ್ಸ್ ಇರುತ್ತೆ ಅಂತ ಓದಿದೆ. ಈಗ ನೀವು SLC ಅಲ್ಲಿ ನೀವು ಓದ್ಬೇಕಾದ್ರೆ ಏನ್ ಮಾಡ್ತಿದ್ರೆ ದೇರ್ ಆರ್ 8 ಪ್ಲಾನೆಟ್ಸ್ ಅಂತ ನೀವು ಓದಿರ್ತೀರಾ. ಹಾಗಂತ ಹೇಳಿದ್ರೆ ನಾನು ಓದಿದ ತಪ್ಪು ನೀವು ಓದಿ ಸರಿ ಅಂತ ನಾವು ಹಾಗೆ ಜಸ್ಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸೈನ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಕಂಟಿನ್ಯೂಸ್ ಸ್ಟಡಿ. ನಂಗೆ ನೇಚರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ನನಗೆ ಏನಾಗ್ತದೆ ಚೇಂಜ್ ಆಗ್ತಾ ಇರ್ಬೋದು. ಸೊ ಒಂದಿನ ನನಗೆ ತುಂಬಾ ಜಾಸ್ತಿ ಮಳೆ ಬರುತ್ತೆ, ಒಂದಿನ ನನಗೆ ತುಂಬಾ ಕಡಿಮೆ ಮಳೆ ಬರುತ್ತೆ. ತುಂಬಾ ಜಾಸ್ತಿ ಮಳೆ ಬರ್ತಿದೆ ಅಂದ್ರೆ ಏನ್ ರೀಸನ್ ಅದು ನಾನು ಕಂಡುಹಿಡಿತೀನಿ. ಅದು ಸ್ವಲ್ಪ ಕಡಿಮೆ ಮಳೆ ಬರ್ತಿದೆ ಅಂದ್ರೆ ನಾನು ರೀಸನ್ ನಾನು ತಗೊಳ್ತಾ ಹೋಗ್ತೀನಿ. ಸೊ ದಟ್ ಫಾರ್ ಸೈನ್ಸ್ ಇಟ್ ಇಸ್ ನಾಟ್ ಎ ಸ್ಟೇಬಲ್, ಅಂದ್ರೆ ಒಂದೇ ಹೀಗಿರುತ್ತೆ ಹೀಗೆ ಆಗ್ಬೇಕು ಅಂತ ಇಲ್ಲ. ಸೊ ಏನಾಗ್ಬೋದು ಅಂತ ಹೇಳಿದ್ರೆ ಡಿಫ್ರೆಂಟ್ ಏನಾಗ್ಬೋದು ಇಯರ್ಸ್ ಆಗ್ತಾ ಹೋದಂಗೆ ಅದು ಸೈನ್ಸ್ ಮೇ ಚೇಂಜ್. ಸೊ ಫಿನಾಮಿನನ್ಸ್ ಗಳು ಏನಾಗ್ತಿರುತ್ತೆ ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಆಗುತ್ತೆ ಅದು ನನಗೆ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇದನ್ನ ಓದ್ತೀರಾ 9 ಪ್ಲಾನೆಟ್ಸ್ ಗಳನ್ನ ನೀವು ಇತ್ತು ಯಾಕೆ 8 ಪ್ಲಾನೆಟ್ಸ್ ಆಯ್ತು ಅಂತ ನಿಮಗೆ ಗ್ರಾವಿಟೇಷನ್ ಚಾಪ್ಟರ್ ಅಂತ ಇದೆ. ಇನ್ ದಟ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಸೊ ನಾನು ಸೈಂಟಿಫಿಕ್ ಮೆಥಡ್ ಅನ್ನು ನಾನು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಒಬ್ಬ ಪರ್ಸನ್ ಹಿ ಈಸ್ ಸೀಯಿಂಗ್ ದಿಸ್ ಪ್ಲಾನೆಟ್ಸ್, ಓಕೆ, ಸೋಲಾರ್ ಸಿಸ್ಟಮ್. ಸೊ ನಾವೇನ್ ಮಾಡ್ಬೋದು, ಜಸ್ಟ್ ವಿ ಕ್ಯಾನ್ ಅಸ್ಯೂಮ್ ದಟ್ ಸೋಲಾರ್ ಸಿಸ್ಟಮ್ ಹೀಗಿದೆ ಅಂತ ನಾನು ಹೇಳ್ಬೋದು. ಬಟ್ ಐ ಕಾಂಟ್ ಸಿ ಆಲ್ ದಿಸ್ ಪ್ಲಾನೆಟ್ಸ್, ನನಗೆ ಎಲ್ಲಾ ಪ್ಲಾನೆಟ್ಸ್ ನನಗೆ ಕಾಣಿಸೋದಿಲ್ಲ, ಸರಿನಾ? ನಾನ್ ನೋಡ್ಬೇಕಾದ್ರೆ ಏನ್ ಮಾಡಿ ಜಸ್ಟ್ ಪಿಕ್ಚರೈಸ್ ಮಾಡೋದಕ್ಕೆ ಐ ಕ್ಯಾನ್ ಶೋ ಹಿಯರ್ 8 ಪ್ಲಾನೆಟ್ಸ್ ಗಳನ್ನ ನಾನೇನ್ ಮಾಡ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ತೋರಿಸಿದಾಗ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ದಿ ಫಸ್ಟ್ ಪಾಯಿಂಟ್ ವಿಲ್ ಬಿ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ಫಸ್ಟ್ ಏನ್ ಮಾಡ್ತಿದ್ದಾನೆ ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಾಗಿದೆ, ಇಲ್ಲಿ ಮರ್ಕ್ಯೂರಿ ಇದೆ, ವೀನಸ್ ಇದೆ, ಅರ್ತ್ ಇದೆ, ಮಾರ್ಸ್ ಇದೆ, ಜುಪಿಟರ್ ಇದೆ, ಸ್ಯಾಟರ್ನ್ ಇದೆ, ಯುರೇನಸ್ ಇದೆ, ನೆಪ್ಚೂನ್ ಇದೆ. ಹೀಗ್ ನೋಡ್ತಾ ಇದ್ದಾರೆ. ಹೀಗ್ ನೋಡ್ಬೇಕಾದ್ರೆ ಸನ್ ಇಂದ ಯಾವ್ದು ಹತ್ರದಲ್ಲಿದೆ ಅದೇ ನಾವು ಮರ್ಕ್ಯೂರಿ, ಆಮೇಲೆ ವೀನಸ್, ಅರ್ತ್, ಆಮೇಲೆ ಮಾರ್ಸ್, ಹೀಗೆ ಲಾಸ್ಟ್ ಆಗಿ ಏನ್ ಮಾಡ್ತೀವಿ ನಾವು ನೆಪ್ಚೂನ್ ಅಂತ ತಗೊಳ್ತಾ ಇದೀವಿ. ಇವನ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಅಂತ ನಾವು ಅದನ್ನ ಕರಿತೀವಿ. ಸುಮ್ನೆ ನೋಡಿ ಇರೋದಲ್ಲ, ಅದನ್ನ ಏನ್ ಮಾಡ್ತೀವಿ ಸಿಸ್ಟಮ್ಯಾಟಿಕಲ್ ಆಗಿ ಅದು ಹೇಗಿದೆ, ಅದ್ರ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದನ್ನ ಏನ್ ಹೇಳ್ತೀವಿ ನಾವು ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ ಅಂತ ನಾವು ಅದನ್ನ ಕರಿತೀವಿ. ಆಮೇಲೆ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್.
ಈ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರೆ ನಾನು ಇಲ್ಲಿ ಸೋಲಾರ್ ಸಿಸ್ಟಮ್ ಅನ್ನ ನೋಡಿದೀನಿ. ಈ ಸೋಲಾರ್ ಸಿಸ್ಟಮ್ ಅನ್ನ ನಾನು ಏನ್ ಮಾಡ್ತೀನಿ, ಡೇ ಟು ಡೇ ಲೈಫ್ ಅಲ್ಲಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಂತ ನಾನು ಅದನ್ನ ಮಾಡಿ ನೋಡ್ತೀನಿ. ನೀವು SLC ಕ್ಲಾಸ್ ಒಳಗೆ ಏನ್ ಮಾಡಿರ್ತೀರ, ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡಿದಾಗ ನೀವೇನ್ ಮಾಡ್ತೀರಾ, ಒಂದು ಸೋಲಾರ್ ಸಿಸ್ಟಮ್ ಮಾಡೆಲ್ ಅಂತ ನೀವು ಅದನ್ನ ಕ್ರಿಯೇಟ್ ಮಾಡ್ತೀರಾ, ಸರಿನಾ? ಸೋಲಾರ್ ಸಿಸ್ಟಮ್ ಮಾಡೆಲ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಸನ್ ಅನ್ನ ಇಟ್ಟು there are 9 ಪ್ಲಾನೆಟ್ಸ್ ಗಳನ್ನ ಅಥವಾ 8 ಪ್ಲಾನೆಟ್ಸ್ ಗಳನ್ನ ನೀವೇನ್ ಮಾಡ್ತೀರಾ, ಹೀಗೆ ಮಾಡ್ಕೊಂಡು ಸೊ ರಿವಾಲ್ವ್ ಆಗ್ತಿದೆ ಅಂತ ನಾವು ಅದನ್ನ ಕೊಡ್ತೀವಿ. ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ಸೊ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರೋದು, ನಮ್ಮ ಹತ್ರ ಏನಿರುತ್ತಲ್ಲ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋಗ್ತೇವೆ, ಅಂದ್ರೆ ಒಂದು ಮಾಡೆಲ್ ನ ಕೊಡ್ತಾ ಹೋಗ್ತೇವೆ. ಅದು ನೆಕ್ಸ್ಟ್ ನಮಗೆ ಬರುತ್ತೆ. ಅಂಡ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್. ಸೊ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್ ಅಂತ ಹೇಳಿದ್ರೆ, ಮರ್ಕ್ಯೂರಿನ ನಾನು ನೋಡ್ತಾ ಇದ್ದೀನಿ, ಪಾತನ ನಾನು ನೋಡ್ತೀನಿ. ಸೊ ಹೀಗೆ ನಾನು ಏನ್ ಮಾಡ್ತೀನಿ, ಪಾತನ ನೋಡ್ತೀನಿ, ವೀನಸ್ಸಿನ ಪಾತನ ನಾನು ನೋಡ್ತೀನಿ, ಆಮೇಲೆ ಅರ್ತಿನ ಪಾತನ ನಾನು ನೋಡ್ತಾ ಹೋಗ್ತೀನಿ. ನಾನು ಅರ್ತ್ ಅಲ್ಲಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ 365 ಡೇಸ್ ಆದಾಗ ಅರ್ತ್ ಏನ್ ಮಾಡುತ್ತೆ, ಇಟ್ ವಿಲ್ ರಿವಾಲ್ವ್ ಅರೌಂಡ್ ದಿಸ್ ಸನ್. ಸನ್ನಿನ ಸುತ್ತ ಒಂದು ಸುತ್ತನ ಹೊಡಿಬೇಕಂತ ಹೇಳಿದ್ರೆ ಅದಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳಿದ್ರೆ ನನಗೆ 365 ಡೇಸ್ ಬೇಕು ಅಂತ ನನಗೆ ಗೊತ್ತಾಗುತ್ತೆ. ಹಾಗಾದ್ರೆ ಮಾರ್ಸಿಗೆ ಎಷ್ಟು ಬರುತ್ತೆ, ಜುಪಿಟರ್ಗೆ ಎಷ್ಟು ಬರುತ್ತೆ, ಅಥವಾ ನನಗೆ ವೀನಸ್ಸಿಗೆ ಎಷ್ಟು ಬರುತ್ತೆ, ಮರ್ಕ್ಯೂರಿಗೆ ಎಷ್ಟು ಬರುತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಿ ಯಾಕೆ ಅದು ಅಷ್ಟೇ ಬರ್ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು, ನಾನು ರೀಸನ್ ನ ಕೊಡ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರೀಸನಿಂಗ್, ಸರಿನಾ? ಈಗ ನಾನು ಏನ್ ಹೇಳ್ತಿದ್ದೀನಿ ಅಂತ 365 ಡೇಸ್ ಇದೆ, ಒಂದು ಅರ್ಥ ಇದು ಸೂರ್ಯನ ಸುತ್ತ ತಿರುಗ್ಬೇಕು ಅಂತ ಹೇಳಿದ್ರೆ 365 ದಿನ ಬೇಕು ಅಂತ ಹೇಳ್ಬಿಡ್ತೀನಿ. ಅಷ್ಟು ಹೇಳಿದ್ರೆ ನನಗೆ ಸಾಕಾಗುದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ನಾನು ಎಕ್ಸ್ಪ್ಲನೇಷನ್ ನ ಕೊಡ್ಬೇಕು. ಅದಂತ ಹೇಳಿದ್ರೆ ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಅಂತ ಹೇಳಿದ್ರೆ ಓನ್ಲಿ ಒನ್ ಸೆಂಟೆನ್ಸ್ ಇಸ್ ಇನಫ್. ಕ್ವಾಂಟಿಟೇಟಿವ್ ಅಂತ ಹೇಳಿದ್ರೆ ನಾನು ರೀಸನ್ ಕೊಡ್ಬೇಕು. 365 ಡೇಸೇ ಆಗತ್ತಾ, 367 ಯಾಕೆ ಆಗೋದಿಲ್ಲ, ಅಥವಾ 360 ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ನಾ ಏನ್ ಮಾಡ್ಬೇಕು, ನಾನು ರೀಸನಿಂಗ್ ಅನ್ನ ಕೊಡ್ಬೇಕು. ಫೋರ್ತ್ ಏನಾಗುತ್ತೆ, ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂಡ್ ವೆರಿಫಿಕೇಶನ್. ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ ಹೇಳಿದ್ರೆ ನೀವು ಒಂದು ಸೋಲಾರ್ ಸಿಸ್ಟಮ್ ಮಾಡೆಲ್ ನ ಮಾಡ್ತಿರಲ್ವಾ, ಸೊ ಇಟ್ ಇಸ್ ಕಾಲ್ಡ್ ಆಸ್ ದ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ ನಾವು ಅದನ್ನ ಕರಿತೇವೆ. ಒಂದು ಸನ್ ಅನ್ನ ಇಟ್ಟು ನೀವೇನ್ ಮಾಡ್ತೀರಾ, 8 ಪ್ಲಾನೆಟ್ಸ್ ಗಳ ನೀವೇನ್ ಅದ್ರ ತಿರುಗಿಸ್ತಾ ಇರ್ತೀರಾ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ, ಸೊ ಅದನ್ನ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಆಮೇಲೆ ವೆರಿಫಿಕೇಶನ್ ಆರ್ ಫಾಲ್ಸಿಫಿಕೇಶನ್ ಆಫ್ ದಿ ಥಿಯರೀಸ್. ಈಗ ನಿಮ್ಗೆ ಇದೇ ನಾನು ಎಕ್ಸಾಂಪಲ್ ನ ತಗೊಂಡ್ರೆ, ಫಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಏನಿತ್ತು ಅಂತ ಹೇಳಿದ್ರೆ ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಆಯ್ತು. ನೀವ್ ಇದನ್ನ ಓದಿದ್ದೀರಾ ಅನ್ಸುತ್ತೆ. ಜಿಯೋಸೆಂಟ್ರಿಕ್ ಅಂತ ಹೇಳಿದ್ರೆ, ಜಿಯೋ ಅಂತ ಹೇಳಿದ್ರೆ ಅರ್ತ್ ಆರ್ ಭೂಮಿ, ಸೊ ಜಿಯೋ ಅಂತ ಹೇಳಿದ್ರೆ ಅರ್ತ್. ಸೊ ಏನಿತ್ತು ಅಂತ ಹೇಳಿದ್ರೆ, ಫಸ್ಟ್ ಅರ್ತ್ ಸೆಂಟ್ರಲ್ ಇತ್ತು, ಉಳಿದಿರೋ ಪ್ಲಾನೆಟ್ಸ್ ಗಳು ಇನ್ಕ್ಲೂಡಿಂಗ್ ಸನ್ ಏನಾಗ್ತಿತ್ತು, ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್ ಅಂತ ನಾವು ಕೊಡ್ತಾ ಇದ್ರು. ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಜಿಯೋಸೆಂಟ್ರಿಕ್ ಅಂತ ಕೊಟ್ಟಿರ್ತಾರೆ. ಇದು ಫಸ್ಟ್ ನನಗೆ ಜಿಯೋಸೆಂಟ್ರಿಕ್ ಅಂತ ಬಂದಿತ್ತು. ಬಟ್ ನಾನೀಗ ಏನ್ ಓದ್ತಿದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಸ್ಟಡಿಂಗ್ ದಿ ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತ ನಾನು ಅದನ್ನ ಓದ್ತಿದ್ದೀನಿ. ಹೀಲಿಯೋ ಅಂತ ಹೇಳಿದ್ರೆ ನನಗೆ ಸನ್ ಅಂತ ಆಯ್ತು. ಸನ್ ಅನ್ನ ಸೆಂಟ್ರಲ್ ಇಟ್ಟು ನಾ ಏನ್ ಮಾಡ್ತೀನಿ, ಎಲ್ಲಾ ಪ್ಲಾನೆಟ್ಸ್ ಗಳು ರಿವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತೀನಿ ಹೀಲಿಯೋಸೆಂಟ್ರಿಕ್ ಅಂತ ಕರಿತೀನಿ. ಸೊ ಇಲ್ಲೇನ್ ಹೇಳಿದ್ರು ಅವರು, ಜಿಯೋಸೆಂಟ್ರಿಕ್ ಅಂತ ಹೇಳ್ಬಿಟ್ಟಿದ್ರು. ಆ ಜಿಯೋಸೆಂಟ್ರಿಕ್ ಹೇಳಿರೋದು ಸರಿಯೋ ತಪ್ಪೋ ಅನ್ನೋದನ್ನ ಏನ್ ಮಾಡಿದ್ದಾರೆ, ಇಲ್ಲಿ ವೆರಿಫೈ ಮಾಡಿದ್ದಾರೆ. ಸೊ ವೆರಿಫೈ ಮಾಡಿದಾಗ ಅವ್ರಿಗೆ ಏನ್ ಬೇಕು, ವೆರಿಫೈ ಮಾಡಿದಾಗ ಅದು ನನಗೆ ಜಿಯೋಸೆಂಟ್ರಿಕ್ ಅಲ್ಲ, ಅದೇನಾಯ್ತು ನನಗೆ ಹೀಲಿಯೋಸೆಂಟ್ರಿಕ್. ಸನ್ ನನಗೆ ಸೆಂಟ್ರಲ್ ಇದೆ. ಅವಾಗ ಏನಾಯ್ತು, ಅದನ್ನ ಫಾಲ್ಸಿಫಿಕೇಶನ್ ಆಫ್ ದಿ ಥಿಯರೀಸ್ ಅಂತ ಹೇಳ್ತಾರೆ. ಈಗ ನೀವೇನ್ ಮಾಡ್ತೀರಾ, ನ್ಯೂಟನ್ಸ್ ಲಾಸ್ ಅನ್ನ ಓದ್ತಿದ್ದೀರಾ, 3 ಲಾಸ್ ನಿಮ್ಗೆ ಸಿಗ್ತಾ ಇದೆ. ಥರ್ಡ್ ಲಾ ಹೇಳಿದ್ರೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಇಲ್ಲಿ ತನಕ ನಾವು ಓದ್ತಾ ಇದ್ದೀವಿ. ಸೊ ನಾನು ಓದ್ಬೇಕಾದ್ರೆ ಅಷ್ಟೇ ಓದಿದೆ, ನಮ್ ಟೀಚರ್ಸ್ ಓದ್ಬೇಕಾದ್ರೆ ಅಷ್ಟೇ ಓದಿದ್ರು, ಈಗ ನೀವು ಅದನ್ನೇ ಓದಿರ್ತೀರಾ. ಇನ್ನು ಒಂದ್ 20-50-60 ವರ್ಷ ಆಯ್ತಪ್ಪ, ಯಾರು ಇನ್ನೊಬ್ರು ಸೈಂಟಿಸ್ಟ್ ಬಂದು ಅಥವಾ ನೀವೇ ಯಾರೋ ಒಂದು ಸೈಂಟಿಸ್ಟ್ ಬಂದು ಇಲ್ಲ ದೇರ್ ಇಸ್ ನೋ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳಿ ನೀವೇನಾದ್ರೂ ಪ್ರೂವ್ ಮಾಡಿದ್ರಿ, ಇಲ್ಲಿ ವೆರಿಫಿಕೇಶನ್ ಮಾಡಿ ಫಾಲ್ಸಿಫಿಕೇಶನ್ ಮಾಡಿ ಪ್ರೂವ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ನ್ಯೂಟನ್ ಥರ್ಡ್ ಲಾನ ಏನ್ ಮಾಡ್ತಾರೆ, ಅದನ್ನ ಡಿಸ್ಕಾರ್ಡ್ ಮಾಡಿ ಇನ್ನೊಂದು ಬೇರೆ ಲಾನ ಹಾಕ್ತಾರೆ. ಅದಕ್ಕೆ ನಾವ್ ಓದ್ತಿರೋ ಲಾ ಎಲ್ಲಾನು ಸರಿ ಅಂತ ನಾವ್ ಹೇಳಕ್ ಆಗುದಿಲ್ಲ. ಎಲ್ಲಿ ತನಕ ಅದು ಸರಿ ಇರುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ರು ಸೈಂಟಿಸ್ಟ್ ಬಂದು ಅದು ತಪ್ಪು, ಇದು ಹೀಗಾಗ್ಬೇಕಿತ್ತು, ಹೀಗಲ್ಲ ಅಂತ ಹೇಳಿದಾಗ ಅದು ಸೈಂಟಿಫಿಕಲಿ ಅವರು ಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ನನ್ಗೆ ಲಾಸ್ ಗಳು ಬರ್ತಾ ಹೋಗುತ್ತೆ. ಇಷ್ಟು ಮೆಥಡ್ ಅನ್ನ ಮಾಡ್ತೀವಲ್ಲ, ದಿಸ್ 5 ಮೆಥಡ್ಸ್ ಇಸ್ ಕಾಲ್ಡ್ ಆಸ್ ಅದನ್ನ ನಾವು ಸೈಂಟಿಫಿಕ್ ಮೆಥಡ್ ಅಂತ ನಾವು ಅದನ್ನ ಕರಿತೀವಿ. ಈ ತರ ಸೈಂಟಿಫಿಕ್ ಮೆಥಡ್ ಅನ್ನ ಇಟ್ಕೊಂಡು ಸೈಂಟಿಸ್ಟ್ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಸ್ಟಡಿ ದಿ ಸೈನ್ಸ್ ಇನ್ ಎ ಸಿಸ್ಟಮ್ಯಾಟಿಕಲ್ ಮ್ಯಾನರ್ ವಿತ್ ದಿ ಸೈಂಟಿಫಿಕ್ ಅಟಿಟ್ಯೂಡ್ ಅಂತ ನಾವು ತಗೋಬೇಕು. ವಿ ಆರ್ ಆಲ್ಸೋ ಸ್ಟಡಿಂಗ್ ಸೈನ್ಸ್. ನಾವು ಸೈನ್ಸ್ ಅನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಿದ್ವಿ. ವಿ ಆರ್ ನಾಟ್ ಕಾಲ್ಡ್ ಆಸ್ ಸೈಂಟಿಸ್ಟ್. ನಮ್ಮನ್ನ ಸೈಂಟಿಸ್ಟ್ ಅಂತ ಕರೆಯೋದಿಲ್ಲ. ಯಾಕಂತ ಹೇಳಿ ನಾವ್ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡೋದಿಲ್ಲ. ಈಗ ನೀವು ಕುತ್ಕೊಂಡು ನಾನು ನ್ಯೂಟನ್ಸ್ ಲಾನ ಹೇಳ್ಬಿಟ್ಟಿದ್ದಾನೆ, 3 ಲಾ ಇದೆ, ನಾ ಕುತ್ಕೊಂಡು ನಾನು ಬರೆಯೋದಿಲ್ಲ, ನ್ಯೂಟನ್ ಫಸ್ಟ್ ಲಾ ಬರೆಯೋದಿಲ್ಲ, ಸೆಕೆಂಡ್, ಯಾಕಂದ್ರೆ ನಾ ಇದನ್ನ ಡಿಸ್ಪ್ರೂವ್ ಮಾಡ್ತೀನಿ ಅಂತ ನೀವ್ ಯಾರು ಕುತ್ಕೊಳೋದಿಲ್ಲ ಸ್ಟಡಿ ಮಾಡಿ.
ಸರಿನಾ. ಅದಕ್ಕೆ ಏನಾಯ್ತು, ದಿಸ್ ಪಾಯಿಂಟ್ಸ್ ಆರ್ ನಾಟ್ ವ್ಯಾಲಿಡ್ ಫಾರ್ ಅಸ್. ನಾವೇನ್ ಮಾಡೋದಿಲ್ಲ, ಇದನ್ನ ಈ ತರ ಓದೋದಿಲ್ಲ. ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಮ್ಯಾನರ್. ದಿಸ್ ಮೆಥಡ್ ಇಸ್ ಕಾಲ್ಡ್ as ನಾವು ಸೈಂಟಿಫಿಕ್ ಮೆಥಡ್ ಆರ್ ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ನಾವು ಕರಿತೇವೆ. ಓಕೆ, ಗೊತ್ತಾಯ್ತಾ? ಸೈಂಟಿಫಿಕ್ ಮೆಥಡ್ಸ್ ಒಳಗೆ ನನಗೆ there are 5 points: systematic observation, controlled experiment, qualitative and quantitative reasoning, mathematical modeling and the verification, and the fifth one, the verification of the falsification of the theory. Okay, ಇದು ನನಗೆ scientific method ಅಂತ ಆಯ್ತು. So next principal thrust in physics. ಸೊ ಪ್ರಿನ್ಸಿಪಲ್ ಥರ್ಸ್ಟ್ ಇನ್ ಫಿಸಿಕ್ಸ್ ಅಂತ ಹೇಳಿದ್ರೆ, ಫಿಸಿಕ್ಸ್ ಒಳಗೆ ಮೇನ್ ಎರಡು ಕಾನ್ಸೆಪ್ಟ್ ಗಳನ್ನ, ಎರಡು ಏನ್ ಹೇಳ್ತೀವಿ ನಾವು, ಥಿಯರಿಟಿಕಲ್ ಕಾನ್ಸೆಪ್ಟ್ ನ ಓದ್ಬೇಕಾಗುತ್ತೆ. ಅದು ಏನು ಅಂತ ಹೇಳಿದ್ರೆ, ಒಂದು ವೆರಿಫಿಕೇಶನ್ ಅಂಡ್ ದಿ ರಿಡಕ್ಷನ್. ಸೊ ಒನ್ ವಿಲ್ ಬಿ ದಿ ವೆರಿಫಿಕೇಶನ್, ಅದರ್ ಇನ್ ಕಾಲ್ಡ್ ಆಸ್ ಅದನ್ನ ನಾವು ರಿಡಕ್ಷನ್ ಅಂತ ನಾವು ಅದನ್ನ ಕರಿತೇವೆ. ಸೊ ಹಾಗಾದ್ರೆ ಏನಿದ್ದು ರಿಡಕ್ಷನ್ ಅಂಡ್ ದಿಸ್ ಯೂನಿಫಿಕೇಶನ್ ಅನ್ನೋದನ್ನ ನಾನು ಏನ್ ಮಾಡ್ಬೇಕು, ತೆಗಿಬೇಕು. ಸೊ ಯೂನಿಫಿಕೇಶನ್, ಸೊ ನಿಮ್ಗೆ ಇದು ಹೆಸರು ಕೇಳಿದ್ರೆ ಒಂದ್ ಸ್ವಲ್ಪ ನೆನಪಾಗ್ಬೋದು. ಯೂನಿಫಿಕೇಶನ್ ಆರ್ ಯೂನಿಫೈಡ್ ಅಂತ ನಾವು ಕರಿತೇವೆ. ಸೊ ಯೂನಿಫಿಕೇಶನ್ ಆರ್ ಯೂನಿಫೈಡ್ ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ ಅನ್ನ ಏನ್ ಮಾಡ್ಬೇಕು, ನಾವು ಯೂನಿಫೈ ಮಾಡ್ಬೇಕು. ಸೊ ಒಂದು ಕ್ಲಾಸ್ ರೂಮ್ ಅಲ್ಲಿ ನೀವು ಒಂದು 57 ಅಥವಾ 70, 80 ಸ್ಟೂಡೆಂಟ್ಸ್ ಇದ್ದೀರಾ ಅಂತ ಹೇಳಿದ್ರೆ, ನೀವೆಲ್ಲ ಆಲ್ ಆರ್ ಡಿಫ್ರೆಂಟ್. ಅದನ್ನ ನಾವೇನ್ ಮಾಡ್ತೀವಿ, ಒಂದು ಫಸ್ಟ್ ಇಯರ್ ಸೈನ್ಸ್ ಕ್ಲಾಸ್ ಅಂತ ನಾವು ಜಾಯಿನ್ ಮಾಡುವಾಗ ನಿಮ್ಮನ್ನ ಯಾವ ಕ್ಲಾಸ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, ನಾನು ಫಸ್ಟ್ PUC ಸೈನ್ಸ್ ಅಂತ ಹೇಳ್ತೀರಾ. ಇಂಡಿವಿಜುವಲ್ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ನಿಮ್ ಹೆಸರು ಹೇಳ್ಬೋದು, ಅದಲ್ವಾ? ಇದನ್ನ ಏನ್ ಕರಿತೀವಿ ನಾವು, ಯೂನಿಫಿಕೇಶನ್ ಅಂತ ಕರಿತೀವಿ. ದರ್ ವಿಲ್ ಬಿ ಡಿಫ್ರೆಂಟ್ ಕಾನ್ಸೆಪ್ಟ್ ಗಳಿರುತ್ತೆ. ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಸೇರಿಸಿ ನಾವೇನ್ ಮಾಡ್ಬೇಕು, ಯೂನಿಫಿಕೇಶನ್ ಅಂತ ಮಾಡ್ಬೇಕು. ಆಮೇಲೆ ರಿಡಕ್ಷನ್ ಅಂತ ಹೇಳಿದ್ರೆ ತುಂಬಾ ನನಗೆ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ ಗಳಿರುತ್ತೆ. ಈಗ ನಾನು ನ್ಯೂಟನ್ಸ್ ಲಾಸ್ ಅಂತ ಹೇಳಿದಾಗ ಓನ್ಲಿ ಒನ್ ಸೆಂಟೆನ್ಸ್ ನನಗೆ ಇನಫ್ ಸಾಕು. ಇಲ್ಲ ನಾನು ತುಂಬಾ ಎಳೆದು ಹೇಳ್ತಾ ಇದ್ರೆ, ಸೊ ಇಟ್ ವಿಲ್ ಬಿ ಏನಾಗುತ್ತೆ, ಓದ್ಬೇಕಾದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಇಟ್ ವಿಲ್ ಬಿ ಲಿಟ್ಲ್ ನಮ್ಗೆ ಟ್ರಬಲಿಂಗ್ ಅಂತ ನಮ್ಗೆ ಅನ್ಸುತ್ತೆ. ಸೊ ಹಾಗಾದ್ರೆ ಏನಿದು ಯೂನಿಫಿಕೇಶನ್ ಅಂತ ಹೇಳಿ? ಸೊ ಯೂನಿಫಿಕೇಶನ್ ಅಂತ ಹೇಳಿದ್ರೆ, ದಿ ಎಫರ್ಟ್ಸ್ ಆರ್ ಮೇಡ್ to explain the different phenomena in nature on the basis of one or minimum laws. So one or minimum laws ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ದಿಸ್ ಏನ್ ಮಾಡ್ತಿದೀವಿ ಅಂದ್ರೆ ಸಿಸ್ಟಮ್ಯಾಟಿಕ್ ಫಿನಾಮಿನಾ ಗಳನ್ನ ನಾವೇನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಸರಿನಾ? ಈಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ನನಗೆ 8 ಪ್ಲಾನೆಟ್ಸ್ ಇದೆ. ಓಕೆ, ಸೊ 8 ಪ್ಲಾನೆಟ್ಸ್ ಇದೆ ಅಂತ ಹೇಳಿದ್ರೆ ನನ್ಗೇನ್ ಗೊತ್ತಿದೆ, ನನಗೆ ಕೆಪ್ಲರ್ಸ್ ಲಾಸ್ ಆಫ್ ಮೋಷನ್ ಇದೆ. ದರ್ ಆರ್ 3 ಕೆಪ್ಲರ್ಸ್ ಲಾಸ್ ಅಂತ ನನಗೆ ಇದೆ. ಸರಿನಾ? ಕೆಪ್ಲರ್ಸ್ ಲಾಸ್ ಗಳು 3 ಇದೆ. ಯಾಕೆ ಇದು 3 ಇರಬೇಕು? 5 ಮಾಡ್ಬೋದಿತ್ತಲ್ವಾ ಕೆಪ್ಲರ್, ಅಥವಾ 10 ಮಾಡ್ಬೋದಿತ್ತಲ್ವಾ? ಸೊ ಅದನ್ನೇ ಏನ್ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಯೂನಿಫಿಕೇಶನ್ ಅಂತ ಕರಿತೀವಿ. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟ್ ಏನಿರುತ್ತೆ, ಇಲೆಪ್ಟಿಕಲ್ ಆರ್ಬಿಟ್ ಅಲ್ಲಿ ಪ್ಲಾನೆಟ್ಸ್ ಗಳು ಮೂವ್ಮೆಂಟ್ ಆಗುತ್ತೆ, ಬೀಯಿಂಗ್ ಸನ್ ಎಟ್ ಒನ್ ಆಫ್ ದಿ ಫೋರ್ಸೈ. ಇದು ನನಗೆ ಎಲಿಪ್ಸ್ ಅಂತ ಆಯ್ತು. ಎಲಿಪ್ಸ್ ಅಲ್ಲಿ ಈಗ ಮೂವ್ಮೆಂಟ್ ಆಗ್ತದೆ. ಅವ್ರೇನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಇಲೆಪ್ಟಿಕಲ್ ಆರ್ಬಿಟ್ ಅಲ್ಲಿ ಪ್ಲಾನೆಟ್ಸ್ ಗಳು ಮೂವ್ಮೆಂಟ್ ಆಗುತ್ತೆ ಅಂತ ಒಂದು ಕೊಡ್ಬೋದು, ಒಂದು ಲಾ ಕೊಡ್ಬೋದು. ಆಮೇಲೆ ಏನ್ ಮಾಡ್ಬೋದು, ಒನ್ ಆಫ್ ದಿ ಫೋರ್ಸೈ ಅಲ್ಲಿ ನನಗೆ ಏನಾಗುತ್ತೆ, ಸನ್ ಲೈ ಆಗುತ್ತೆ ಅಂತ ಸೆಕೆಂಡ್ ಒನ್ ಕೊಡ್ಬೋದು. ಸರಿನಾ? ಇದು 2 ಲಾ ಆಗ್ತಿತ್ತು. ಆಮೇಲೆ ಏನ್ ಹೇಳ್ತೀವಿ, ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ಒಂದು ಪ್ಲಾನೆಟ್ ಗೆ ಒಂದ್ ಕೊಡ್ಬೋದಿತ್ತು, ಇನ್ನೊಂದು ಪ್ಲಾನೆಟ್ ಗೆ ಇನ್ನೊಂದು ಕೊಡ್ಬೋದಿತ್ತು. ಅಥವಾ ಟೈಮ್, ಸೊ ಟೈಮ್ ಇಸ್ ಟಿ ಸ್ಕ್ವೇರ್ ಇಸ್ ಪ್ರಪೋರ್ಷನಲ್ ಟು a ಕ್ಯೂಬ್ ಅಂತ ಹೇಳ್ತಾರೆ. ಸೊ ಟೈಮ್ ಪೀರಿಯಡ್ ಆಫ್ ದಿ ಪ್ಲಾನೆಟ್ಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೆಮಿ ಮೇಜರ್ ಆಕ್ಸಿಸ್ ನ ಕ್ಯೂಬಿಗೆ ನಮಗೆ ಆಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಈಗ ಮಾಡಿದಾಗ ನಂಗೆ ಏನಾಯ್ತು ಅಂತ ಹೇಳಿದ್ರೆ, 5 ಲಾಸ್ ನನಗೆ ಬರ್ತಾ ಇತ್ತು. ಅವ್ರೇನ್ ಮಾಡಿದ್ರು ಅಂತ ಹೇಳಿ, ಇದನ್ನ ಯೂನಿಫೈ ಮಾಡಕ್ ಹೋಗ್ತಾ ಇದ್ದಾರೆ. ಈಗ ನಿಮ್ಗೆ 10 ಲೈನ್ ಅನ್ನ ಕೊಟ್ಟು ಇದನ್ನ ನೀವು ಏನ್ ಮಾಡಿದ್ರೆ ಕಲೀರಿ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಅಂತ ನಿಮ್ಗೆ ಅನ್ಸುತ್ತೆ. ಅದೇ 10 ಬೇಡ, ನಿಮ್ಗೆ 5 ಓದಿ ಅಂತ ಹೇಳಿದ್ರೆ, ಅಬ್ಬಾ ಸರ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಇಷ್ಟೆಲ್ಲ ನಾವು ಓದ್ಬೇಕಿತ್ತು, ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಟ್ರು ಅಂತ ನಾವು ಓದ್ತೀವಿ, ಅವಾಗ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೆ ಏನ್ ಹೇಳ್ತೀವಿ, ಇದನ್ನ ಯೂನಿಫಿಕೇಶನ್ ಅಂತ ನಾವು ಅದನ್ನ ಕರಿತೀವಿ. ಡಿಫ್ರೆಂಟ್ ಫಿನಾಮಿನ್ಸ್ ಗಳನ್ನ ಒಂದು ನೇಚರ್ ನನ್ಗೆ ಕಾಣಿಸ್ತಾ ಇರುತ್ತೆ. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು 1 ಆರ್ ಮಿನಿಮಮ್ ಲಾಸ್, ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 to 4 ಒಳಗೆ ಅವ್ರು ಏನ್ ಮಾಡ್ತಾರೆ, ಲಾಸ್ ಅನ್ನ ಇಟ್ಟು ಎಕ್ಸ್ಪ್ಲೇನ್ ಮಾಡೋದನ್ನ ಏನ್ ಕರಿತೀವಿ, ಯೂನಿಫಿಕೇಶನ್ ಅಂತ ನಾವು ಅದನ್ನ ಕರಿತೀವಿ. ಇದೊಂದು. ಮತ್ತೆ ನೀವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕೇಳಿದ್ರು. ಒಂದು ಪ್ಲಾನೆಟ್ ಇದೆ, ಇದೊಂದು ಪ್ಲಾನೆಟ್, ಇದೊಂದು ಪ್ಲಾನೆಟ್, 2 ಪ್ಲಾನೆಟ್ ಇದೆ. ಈ ಪ್ಲಾನೆಟ್ ಮೊದಲು ಏನಿದೆ, ನನಗೆ ಡಿಸ್ಟೆನ್ಸ್ d ಅಂತ ಇದೆ. ಇದಕ್ ಮಾಸ್ ಏನಿರುತ್ತೆ, m1 ಅಂತ ಇರುತ್ತೆ, m2 ಅಂತ ಇರುತ್ತೆ. ಈಗ ಅವ್ರೇನ್ ಮಾಡ್ತಾರೆ, ನ್ಯೂಟನ್ ಗೇವ್ ದಿ ಲಾ ಆಸ್ F is equal to G into m1 m2 divided by d square ಅಂತ ಅವ್ರು ಕೊಟ್ಟರು. ಇದು ಎನಿ 2 ಪ್ಲಾನೆಟ್ಸ್ ಗೆ ಅಂತ ಕೊಟ್ಟರು. ಅವ್ರ ಏನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಫಸ್ಟ್ ಒಂದು ಮೂನ್ ಮತ್ತೆ ಅರ್ತಿಗೆ ಮಾಡ್ಕೋಬಹುದಿತ್ತು, ಅದಕ್ಕೊಂದು ಈಕ್ವೇಶನ್ ಕೊಡ್ಬೋದಿತ್ತು. ಆಮೇಲೆ ಮೂನ್ ಮತ್ತೆ ಬೇರೆ ಪ್ಲಾನೆಟ್ಸ್ ಅಥವಾ ಅರ್ತ್ ಅಂಡ್ ವೀನಸ್ ಅಂತ ತಗೋಬಹುದು. ಇದು ಡಿಫ್ರೆಂಟ್ ಪ್ಲಾನೆಟ್ಸ್ ಗಳಿಗೆ ಡಿಫ್ರೆಂಟ್ ಇಕ್ವೇಶನ್ ಕೊಡ್ಬೋದಿತ್ತು. ಬಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜನರಲೈಸ್ ಮಾಡಿ ಓನ್ಲಿ 1
ಸಿಸ್ಟಮ್ ನನಗೆ ಸಾಕು, ಇದನ್ನೇ ತಗೊಂಡ್ರೆ ಆಯ್ತು ಅಂತ ಹೇಳಿ ಓನ್ಲಿ ಒನ್ ಲಾ ನ ಕೊಟ್ಟಿದ್ದಾರೆ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ಇದನ್ನೇನ್ ಕರಿತೀವಿ ಅಂತ, ದಿಸ್ ಇಸ್ ಕಾಲ್ಡ್ ಆಸ್ ಯೂನಿಫಿಕೇಶನ್ ಅಂತ ಕರಿತೀವಿ. Efforts are made to explain the different phenomena in nature on the basis of one or minimum laws. So minimum ಇರೋ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಇದನ್ನ ಏನ್ ಕರಿತೀವಿ ಯೂನಿಫಿಕೇಶನ್ ಅಂತ ನಾನು ಅದನ್ನ ಕರಿತೀನಿ. ಸರಿನಾ? ನೆಕ್ಸ್ಟ್ ಒನ್ ರಿಡಕ್ಷನ್. ಸೊ ರಿಡಕ್ಷನ್ ಅಂದ್ರೆ ಏನು ಅಂತ ನೋಡಿ, ಟು ಅಂಡರ್ಸ್ಟ್ಯಾಂಡ್ or to derive the properties of bigger or complex system, the properties of its simpler constituents are taken into account. ಸರಿನಾ? ಇಲ್ಲಿ ಏನ್ ಹೇಳ್ತಿದೆ, ಟು ಅಂಡರ್ಸ್ಟ್ಯಾಂಡ್ ಆರ್ ಟು ಡಿರೈವ್ ದಿ ಪ್ರಾಪರ್ಟೀಸ್ ಆಫ್ ದಿ ಬಿಗ್ಗರ್ ಆರ್ ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಬಿಗ್ಗರ್ ಆರ್ ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಪ್ಲಾನೆಟ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ನಾವು ಒಂದು ಪ್ಲಾನೆಟ್ಸ್ ಅನ್ನ ಸ್ಟಡಿ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಏನ್ ಮಾಡೋದಿಲ್ಲ, ನಾನು ಪ್ಲಾನೆಟ್ಸ್ ಗೆ ತಗೊಳ್ಳೋದಿಲ್ಲ. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಅರ್ತ್ ಇದೆ, ಅರ್ತ್ ಇಂದ ನಾ ಏನ್ ಮಾಡ್ಬೇಕು, ನಾನು ಸನ್ ಮಿಡ್ಲ್ ಅಲ್ಲಿ ಫೋರ್ಸ್ ಅನ್ನ ಮಾಡ್ಬೇಕು, ಎಷ್ಟಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಂಗೆ ಇಕ್ವೇಶನ್ ಏನಿದೆ, F is equal to G into m1 m2 divided by d square ಅಂತ ನನಗೆ ಇದೆ. ಬಟ್ ಈ ಅರ್ಥ ನಾನು ತಗೊಂಡು ಏನ್ ಮಾಡ್ತೀನಿ, ನಾನು ಸನ್ನಿಗೆ ನಾನು ಕ್ಯಾಲ್ಕುಲೇಟ್ ಮಾಡಿ, ಸನ್ ನನ್ಗೆ ತುಂಬಾ ದೂರದಲ್ಲಿದೆ, ನಾನೇನ್ ಮಾಡೋದಿಲ್ಲ, ಸನ್ ಅನ್ನ ರೆಫರೆನ್ಸ್ ಆಗಿ ತಗೊಳೋದಿಲ್ಲ, ಐ ವಿಲ್ ಟೇಕ್ ದಿ ಮೂನ್ ಆಸ್ ರೆಫರೆನ್ಸ್. ಸೊ ಮೂನ್ ಅಂತ ನಾನು ತಗೊಳ್ತೀನಿ, ಯಾಕಂದ್ರೆ ಮೂನ್ ನನಗೆ ಹತ್ತಿರದಲ್ಲಿರುತ್ತೆ. ಈ ಮೂನ್ ಅಂತ ತಗೊಂಡಾಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪ್ಲಾನೆಟ್ಸ್ ಸಿಗುತ್ತೆ, ನನಗೆ ಡಿ ಅಂತ ಸಿಗುತ್ತೆ. ಇದನ್ನ ಜನರಲೈಸ್ ಮಾಡ್ತೀನಿ, ಇದ್ರ ಡಿಸ್ಟೆನ್ಸ್ ನಾನು ಮೆಜರ್ ಮಾಡ್ಕೊಂಡು ಇಲ್ಲಿ ಏನ್ ಫೋರ್ಸ್ ಇರುತ್ತೆ ಇದನ್ನ ನಾನು ತಗೊಂಡು ಆಮೇಲೆ ಏನ್ ಮಾಡ್ತೀನಿ, ಇದನ್ನ ನಾನು ಸನ್ನಿಗೆ ಅದನ್ನ ಜನರಲೈಸ್ ಮಾಡ್ತಾ ಹೋಗ್ತೀನಿ. ಅದನ್ನೇನ್ ಕರಿತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ನಾವು ಅದನ್ನ ಕರಿತೀವಿ. ಟು ಅಂಡರ್ಸ್ಟ್ಯಾಂಡ್ ಆರ್ ಟು ಡಿರೈವ್ ದಿ ಪ್ರಾಪರ್ಟೀಸ್ ಆಫ್ ಬಿಗ್ಗರ್ ಆರ್ ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್, ದಿ ಪ್ರಾಪರ್ಟೀಸ್ ಆಫ್ ಇಟ್ಸ್ ಸಿಂಪ್ಲರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಟೇಕನ್ ಇನ್ ಟು ಅಕೌಂಟ್ ಅಂತ ಆಯ್ತು. ಇದು ಓಕೆ, ಇದು ಅರ್ಥ ಆಯ್ತಾ? ಸೊ ರಿಡಕ್ಷನ್ ಅನ್ನೋದು, ಸೊ ರಿಡಕ್ಷನ್ ವಿಲ್ ಬಿ ಲೈಕ್ ದಿಸ್, ಟು ಅಂಡರ್ಸ್ಟ್ಯಾಂಡ್ ಆರ್ ಟು ಡಿರೈವ್ ದಿ ಪ್ರಾಪರ್ಟೀಸ್ ಆಫ್ bigger or more complex system, the properties of its simpler constituents are taken into account. ಸೊ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ ಮ್ಯಾಥಮೆಟಿಕಲ್ ಕ್ಲಾಸ್ ಒಳಗೆ ನಿಮ್ಗೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಿಮ್ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿದ್ರು, ಆಮೇಲೆ ಲೀನಿಯರ್ ಇಕ್ವೇಶನ್ಸ್ ಎಲ್ಲ ಅಂತ ನಿಮ್ಗೆ ನಿನ್ನೆ ಕ್ಲಾಸ್ ಎಲ್ಲ ಮಾಡಿದ್ರು. ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಕೊಟ್ಟರು ಅನ್ಕೊಳ್ಳಿ. ಸೊ 100x to the power ಸ್ಕ್ವೇರ್ ಪ್ಲಸ್ ಒಂದು 10x ಪ್ಲಸ್ ಇನ್ನೊಂದು 120 is equal to 0, ಸಾಲ್ವ್ x ಅಂತ ನಿಮ್ಗೆ ಕೇಳಿದೆ, x ಅಂಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ನಿಮ್ ನೋಡಿದ ತಕ್ಷಣ ಏನಾಗುತ್ತೆ, ಇದು ತುಂಬಾ ದೊಡ್ಡದಿದೆ, ಹೇಗ್ ಮಾಡೋದಪ್ಪ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಮೇಡಮ್ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸ್ಮಾಲ್ ಪ್ರಾಬ್ಲಮ್ ನ ಫಸ್ಟ್ ತಗೊಳ್ತಾರೆ, x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇದು ನನಗೆ ಏನಾಯ್ತು, ಸ್ಮಾಲರ್. ಈ ಸ್ಮಾಲರ್ ಅನ್ನ ತಗೊಂಡು ಏನ್ ಮಾಡ್ತಾರೆ, ಇದನ್ನ ಎಕ್ಸ್ಪ್ಲೇನ್ ಒಂದ್ ತರ ಈ ತರ ಪ್ರಾಬ್ಲಮ್ ಮಾಡ್ತಾರೆ. ಇಲ್ಲಿ x ಸ್ಕ್ವೇರ್ ಅಂತ ಆಯ್ತು, ಇದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ನಿಮ್ಗೆ ಆನ್ಸರ್ ಬಂತು. ಸರಿ, x is equal to ಒಂದ್ ಆನ್ಸರ್, ಇನ್ನೊಂದು x is equal to ಒನ್ ಮೋರ್ ಆನ್ಸರ್, ಹೀಗೆ ಬಂತು. ಆಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಜನರಲೈಸ್ ಮಾಡ್ತಾ ಹೋಗ್ತಾರೆ. ಅವಾಗ ಏನ್ ಮಾಡಿ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಅಂತ ಮಾಡ್ತಾರೆ. ಆಮೇಲೆ ಹಾಗೆ ಹೋಗಿ ನಿಮ್ಗೆ ಏನ್ ಮಾಡ್ತಾರೆ, ಲಾಸ್ಟ್ ಗೆ 100x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 120 ಇದನ್ನ ಸಾಲ್ವ್ ಮಾಡಿ ಅಂತ ನಿಮ್ಗೆ ಹೇಳ್ತಾರೆ. ಸೊ ಈಗ ಹೇಳಿರ್ತೀವಿ ಅಂತ ಹೇಳಿದ್ರೆ, ಬಿಗ್ಗರ್ ಕಾನ್ಸೆಪ್ಟ್ ಗೆ ನಾವು ಹೋಗೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಸ್ಮಾಲರ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಂಡು ಆಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಗ್ಗರ್ ಕಾನ್ಸೆಪ್ಟ್ ಗೆ ಹೋಗ್ತೀವಿ. ಇದನ್ನ ಏನ್ ಕರಿತೀವಿ ಅಂತಂದ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ನಾವು ಅದನ್ನ ಕರಿತೀವಿ. ಇವೆರಡು ನನಗೆ ತುಂಬಾ ಇಂಪಾರ್ಟೆಂಟ್ ಇನ್ ಸ್ಟಡಿಂಗ್ ಫಿಸಿಕ್ಸ್. ಫಿಸಿಕ್ಸ್ ಅನ್ನ ಓದ್ಬೇಕಂತ ಹೇಳಿದ್ರೆ ಯೂನಿಫಿಕೇಶನ್ ನಾನು ಓದ್ಬೇಕು ಅಂಡ್ ದಿಸ್ ರಿಡಕ್ಷನ್ ನಾನು ಓದ್ಬೇಕು. ಅಂದ್ರೆ ಏನಂತ ನಾನು ಅರ್ಥ ಮಾಡ್ಕೊಂಡೆ. ಸೊ ದಿಸ್ ವಿಲ್ ಬಿ ದಿ ಮೇನ್ ಪ್ರಿನ್ಸಿಪಲ್ಸ್ ಇನ್ ಪ್ರಿನ್ಸಿಪಲ್ ಥ್ರಸ್ಟ್ ಇನ್ ಫಿಸಿಕ್ಸ್. ಸೊ ಪ್ರಿನ್ಸಿಪಲ್ ಥ್ರಸ್ಟ್ ಇನ್ ಫಿಸಿಕ್ಸ್ ಅಂತ ಹೇಳಿದ್ರೆ ಯೂನಿಫಿಕೇಶನ್ ಅಂಡ್ ದಿ ರಿಡಕ್ಷನ್ಸ್ ಆರ್ ದಿ ಟೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಯೂನಿಫಿಕೇಶನ್ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಏನ್ ಮಾಡ್ಬೇಕು, ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಫಿಸಿಕಲ್ ಫಿನಾಮಿನನ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ರಿಡಕ್ಷನ್ ಅಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್ ಇಂದ ನಾನು ಏನ್ ಮಾಡ್ಬೇಕು, ಹೈಯರ್ ಕಾನ್ಸೆಪ್ಟ್ ಗೆ ನಾನು ಹೋಗ್ಬೇಕು. ಈಗ ಡೈರೆಕ್ಟ್ ಆಗಿ ಹೋಗಿ ನಾನು ನಿಮ್ಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನ ಟೀಚ್ ಮಾಡೋದಕ್ಕೆ ಆಗೋದಿಲ್ಲ. ನಾ ಏನ್ ಮಾಡ್ಬೇಕು, ಫಸ್ಟ್ ಫಿಸಿಕ್ಸ್ ಅಂದ್ರೆ ಏನು, ಫಿಸಿಕ್ಸ್ ಅಲ್ಲಿ ಏನೇನ್ ಬರುತ್ತೆ, ಫಿಸಿಕ್ಸ್ ಅಲ್ಲಿ ಎಷ್ಟು ಪಾರ್ಟ್ಸ್ ಗಳಿದೆ ಅದನ್ನ ನಾನು ಹೇಳ್ಬೋದು. ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಫಿಸಿಕ್ಸ್ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳಿ ಒಂದ್ ಇದಿತ್ತು ಹೇಗಿತ್ತು ಇಕ್ವೇಶನ್ ಬರಿತಾ ಹೋದ್ರೆ ನಿಮ್ಗೆ ಏನಿಸುತ್ತೆ, ಫಿಸಿಕ್ಸ್ ಬೇಡವೇ ಬೇಡ, ಸೈನ್ಸ್ ಬೇಡವೇ ಬೇಡ ಅಂತ ಹೇಳಿ ನೀವ್ ಏನ್ ಮಾಡ್ತೀರಾ, ನಂಗೆ ಬೇಡವೇ ಬೇಡ, ನಾನು ಆರ್ಟ್ಸ್ ತಗೊಳ್ತೀನಿ, ಕಾಮರ್ಸ್ ತಗೊಳ್ತೀನಿ ಹೋಗ್ಬೇಕು. ಹಾಗೆ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತೀವಿ ನಾವು, ಸಿಂಪಲ್ ಕಾನ್ಸೆಪ್ಟ್ ಇಂದ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಫಾರ್ ಎ ಕಾಂಪ್ಲೆಕ್ಸ್ ಸಿಸ್ಟಮ್ ಗೆ ನಾವು ಹೋಗ್ತೀವಿ. ಇದನ್ನ ಏನ್ ಕರಿತೀವಿ, ರಿಡಕ್ಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಸೊ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್, ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಿದ್ದೀರಾ, ಒಂದು ಮರ ಇದೆ. ಸೊ ದಿಸ್ ವಿಲ್ ಬಿ ದಿ ಆಪಲ್ ಟ್ರೀ. ಮತ್ ಕೇಳ್ಬೇಡಿ ಯಾಕೆ ಸರ್ ಫಿಸಿಕ್ಸ್ ಅಂದ್ರೆ ಬರೀ ಆಪಲ್ ಟ್ರೀನೇ ತಗೊಳ್ತೀವಿ. ಸೊ ನಿಮ್ಗೆ ಗೊತ್ತಿದೆ ಆಪಲ್ ಅಂದ್ರೆ ನಮ್ಗೆ ತುಂಬಾ ಫೇಮಸ್ ಅಲ್ವಾ. ಸೊ ಆಪಲ್ ಇಂದಾನೆ ಇಷ್ಟೆಲ್ಲ ನಡೀತಾ ಇದೆ.
ಸೊ ಅಲ್ಲಿ ಜೋಕ್ಸ್ ಎಲ್ಲ ಹೇಳ್ತಾರೆ. ಸೊ ನ್ಯೂಟನ್ ಕೆಳಗಡೆ ಇಲ್ಲಿ ಕುತ್ಕೊಂಡಿದ್ದ, ಅವನ ತಲೆ ಮೇಲೆ ಆಪಲ್ ಬಿತ್ತು, ಆಪಲ್ ಬಿದ್ದಾಗ ಏನಾಯ್ತು ಅಂತ ಹೇಳಿದ್ರೆ ಅವನು 3 ಲಾಸ್ ಅನ್ನ ಕೊಟ್ಟ, ಗ್ರಾವಿಟೇಷನ್ ಲಾ ಅನ್ನ ಕೊಟ್ಟ. ಇಷ್ಟರಲ್ಲಿ ನಮ್ಗೆ ಬೇಕಿತ್ತ ಆಪಲ್ ಬೀಳೋ ಬದಲು ಆಪಲ್ ಮರನೇ ಬೀಳ್ಬಾರ್ದಿತ್ತ ಅವನ ತಲೆ ಮೇಲೆ, ಅಥವಾ ತೆಂಗಿನ ಮರದ ಕೆಳಗಡೆ ಅವ್ನು ಕುತ್ಕೋಬಾರ್ದಿತ್ತ? ಹೀಗೆಲ್ಲ ನಾವು ಥಿಂಕ್ ಮಾಡಿ ಸುಮ್ಮನೆ ಜೋಕ್ ಆಗಿ, ಸರಿನಾ? ಅಲ್ಲಿ ಮತ್ತೆ ಇಲ್ಲಿ ಕೇಳ್ಬೇಡಿ ಯಾಕೆ ಮತ್ತೆ ಆಪಲ್ ಟ್ರೀನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ, ಸರಿನಾ? ಇಲ್ಲಿ ಆಪಲ್ ಟ್ರೀ ಏನಿದೆ, ಸೊ ಇಲ್ಲಿ ಆಪಲ್ ಟ್ರೀ ಅಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಸೊ ಒಂದು ಆಪಲ್ ತೋರ್ತಾ ಇದೆ ಪೊಟೆನ್ಶಿಯಲ್ ಎನರ್ಜಿ, ಇಲ್ಲೊಂದು ಆಪಲ್ ನಮ್ಗೆ ಕೆಳಗಡೆ ಬೀಳ್ತಾ ಇದೆ, ಇದನ್ನೇನ್ ಕರಿತೀವಿ ನಾವು ಅಂತ ನಾವು ಅದನ್ನ ಕರಿತೀವಿ. ಆಮೇಲೆ ಸೆಕೆಂಡ್ ಕೇಸ್ ಒಳಗೆ ನೋಡಿದ್ರೆ ಇಲ್ಲಿ ಏನಾಗ್ತಿದೆ, ಒಂದು ಫ್ಲಾಸ್ಕ್ ತಗೊಂಡಿದೀವಿ, ಅದ್ರೊಳಗೆ ಒಂದು ವಾಟರ್ ನ ಫಿಲ್ ಅಪ್ ಮಾಡಿದ್ವಿ, ಅದು ವಾಟರ್ ಎನಿ ಲಿಕ್ವಿಡ್ ಅನ್ನು ಫಿಲ್ ಅಪ್ ಮಾಡಿದ್ವಿ. ಇಲ್ಲೇನ್ ಮಾಡ್ತಿದೀವಿ ಅಂತ ಹೇಳಿ ಥರ್ಮಲ್ ಎನರ್ಜಿನ ನಾವು ಕೊಡ್ತಾ ಇದ್ದೀವಿ. ಥರ್ಮಲ್ ಎನರ್ಜಿನ ಕೊಟ್ಟಾಗ ಏನಾಗ್ತಿದೆ, ಅಲ್ಲಿ ಬೆಂಕಿ ತೋರಿಸ್ತಾ ಇದೆ, ಫೈರ್ ಕಾಣಿಸ್ತಾ ಇದೆ, ಅದನ್ನ ನಾವು ಥರ್ಮಲ್ ಎನರ್ಜಿ ಅಂತ ಕರಿತಿದ್ವಿ. ಸೊ ಅದನ್ನ ನಾವು ಥರ್ಮಲ್ ಎನರ್ಜಿ ಅಂತ ಕರಿತಿದ್ವಿ. ಆಮೇಲೆ ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ, ದಿಸ್ ವಿಲ್ ಕಾಲ್ ಅಸ್ ಕೆಮಿಕಲ್ ಎನರ್ಜಿ ಅಂತ ನಾವು ಕರಿತೀವಿ. ಆದ್ರೆ ಏನಿದು ಥರ್ಮಲ್ ಎನರ್ಜಿ ಅಂಡ್ ವಾಟ್ ಈಸ್ ದಿಸ್ ಕೆಮಿಕಲ್ ಎನರ್ಜಿ ಅನ್ನೋದು ನಾವೇನ್ ಮಾಡ್ತೀವಿ, ಇಲ್ಲಿ ನಾವು ಅದನ್ನ ಕಲಿತಾ ಹೋಗ್ತೇವೆ. ಸೊ ದಿಸ್ ವಿಲ್ ಬಿ ದಿ ಥರ್ಮೋಡೈನಮಿಕ್ ನನಗೆ ಕಾನ್ಸೆಪ್ಟ್ ಆಗಿ ನನಗೆ ಸಿಗ್ತಾ ಇದೆ, ಸರಿನಾ? ಸೊ ಗೊತ್ತಾಗ್ತಿದೆನಾ? ಅಲ್ಲಿ ಟೆಕ್ಸ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊ ನಾನು ಇದನ್ನ ಚಾರ್ಟ್ ಅನ್ನ ನೋಡ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕೇಳಿ. ಓಕೆ, ಗೊತ್ತಾಯ್ತಾ ಇದು? ಆಮೇಲೆ ಥರ್ಡ್ ನೋಡ್ತಿದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ, ಇದು ನಾನೇನ್ ಮಾಡಿದೀನಿ, ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಬಾರ್ ಮ್ಯಾಗ್ನೆಟ್ ಅಂತ ಇದೆ. ಈ ಬಾರ್ ಮ್ಯಾಗ್ನೆಟ್ ಏನೋ ಬರ್ದಿದಾರಲ್ಲ, ಹೀಗೆ ಬರ್ದು ಏನ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನನಗೆ ಕೊಟ್ಟಿದ್ದಾರೆ. ಆಮೇಲೆ ಒಂದು ಬ್ಯಾಟ್ರಿ ಇದೆ, ಇದು ನಾನು ಯೂಶುವಲ್ ನಾನು ರಿಮೋಟ್ ಅಲ್ಲಿ ನಾನು ಅದನ್ನ ನೋಡ್ತೀನಿ, ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಬ್ಯಾಟ್ರಿ ಇರುತ್ತೆ. ಇದಕ್ಕೇನು ಕನೆಕ್ಟ್ ಮಾಡ್ತಿದಾರಲ್ವಾ, ಸೊ ಇಲ್ಲಿ ಏನ್ ಮಾಡಿ ಕನೆಕ್ಟ್ ಮಾಡಿದಾಗ ನಮ್ಗೆ ಬ್ಯಾಟ್ರಿ ಬರ್ತಾ ಇದೆ. ಇದನ್ನ ನಾನೇನ್ ಕರಿತೀವಿ ಅಂತ ಹೇಳಿದ್ರೆ ಇಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತಾ ಇದ್ದೀನಿ, ಇಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತಾ ಇದ್ದೀನಿ. ಅಂಡ್ ದಿಸ್ ಇಸ್ ಕಾಲ್ಡ್ ಅಸ್ ನ್ಯೂಕ್ಲಿಯರ್ ಫ್ಯೂಷನ್ ಇನ್ ಸ್ಟಾರ್ಸ್ ಅಂತ ಕರಿತಾ ಇದ್ದೀನಿ. ಇವೆಲ್ಲ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ನಿಮಗೆ ಆಸೆ ಇದೆನಾ? ಸೊ ಯು ವಾಂಟ್ ಟು ಸ್ಟಡಿ ದಿಸ್, ಸೊ ಅಲ್ಲಿ ಟೆಕ್ಸ್ಟ್ ಅಲ್ಲಿ ಹಾಕಿ ಇಫ್ ಯು ವಾಂಟ್ ಟು ಸ್ಟಡಿ ದಿಸ್. ಎಸ್ ಸೊ ತಸ್ಮಿಯಾ ಬಾನು ಎಸ್ ಅಂತ ಹೇಳ್ತಿದ್ದಾರೆ, ದಾನೇಶ್ವರಿ ಎಸ್, ಸೋನಲ್ ಅಂಡ್ ಅಂಬಿಕಾ ಎಸ್, ಪೂರ್ಣಿಮಾ ಸೌಂದರ್ಯ, ಏಂಜಲ್, ರಾಧಿಕಾ ಸೂಪರ್, ಆಮೇಲೆ ಅಫ್ರೀನ್ ಎಸ್ ಎಸ್, ಆಮೇಲೆ ಜಿ ಎಫ್ ಎಸ್, ಸೊ ಸುಚಿತ್ರಾ, ಭೂಮಿಕಾ, ಸೊ ಎಲ್ಲರೂ ಎಸ್ ಎಸ್ ಅಂತ ಹೇಳ್ತಿದ್ದೀರಾ. ಇದು ನನ್ಗೆ ಏನ್ ತೋರಿಸಿದ್ರೆ ಯು ಆರ್ ಎಕ್ಸೈಟೆಡ್ ಟು ಸ್ಟಡಿ ಫಿಸಿಕ್ಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನನಗೆ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಏನೂ ಇಲ್ಲ, ಬೇರೆ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ. ಸೊ ನನಗೆ ಏನಿಸಿದೆ, ಅವನ ಎಕ್ಸಾಕ್ಟ್ ಆಗಿ ನಾನು ಫಸ್ಟ್ ಇಯರ್ ಕ್ಲಾಸಿಗೆ ಬರ್ತಿದ್ದೀನಿ, ಆಪಲ್ ಟ್ರೀ ಅಥವಾ ಏನೇ ಒಂದು ಟ್ರೀ ನೋಡ್ತಿದ್ದೀನಿ, ಆ ಟ್ರೀ ನನಗೆ ಆಪಲ್ ಇದೆ, ಇದಂಗೆ ಪೊಟೆನ್ಶಿಯಲ್ ಎನರ್ಜಿ, ಕೆಳಗಡೆ ಬಿತ್ತು ಅದೇನಾಯ್ತು ಕೈನೆಟಿಕ್ ಎನರ್ಜಿ. ಈಗ ನಾನು ಓದ್ಬೇಕಾದ್ರೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ, ಅಷ್ಟೇ. ಈಗ ಅದ್ರೊಳಗೆ ಏನೇನಿರುತ್ತೆ, ಸ್ಕೋಪ್ ಏನು, ಸೊ ಫಿಸಿಕ್ಸ್ ಅನ್ನ ಓದ್ ನನ್ಗೆ ಏನೇನಾಗುತ್ತೆ ಅನ್ನೋದನ್ನ ನಾನೀಗ ಏನ್ ಮಾಡ್ತೀನಿ, ಕಲಿತಾ ಹೋಗ್ತೀನಿ. ಓಕೆ, ನಾನು ಫಿಸಿಕ್ಸ್ ಅನ್ನ ಓದಿದ್ರೆ ನನ್ಗೆ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ, ಆಪಲ್ ಟ್ರೀ ನೋಡ್ತಿದ್ದ, ಅಥವಾ ನಾನು ಆಪಲ್ ಟ್ರೀ ನಂಗೆ ಸಿಗ್ತಾ ಇಲ್ಲ, ನಾನು ಮಾವಿನ ಮರ ನೋಡ್ತಾ ಇದ್ದೀನಿ. ಬೇರೆಯವರು ನಾವು ಕಾಮರ್ಸ್ ಅವರು ಆರ್ಟ್ಸ್ ಅವ್ರು ನೋಡಿ ಮಾವಿನ ಮರ ಅಂತ ಹೇಳ್ಬೋದು. ನೀವೇನ್ ನೋಡ್ತಾ ಇರ್ಬೇಕಾದ್ರೆ ಇದು ನಿಂತ್ಕೊಂಡಿದೆ, ಸುಮ್ನೆ ಇದೆ, ಇದು ಸುಮ್ನೆ ಇಲ್ಲ, ಈಗ ನಾವೇನ್ ಮಾಡ್ತೀವಿ, ರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಬಟ್ ಅದು ಯೂಶುವಲ್ ನಾನು ಫಿಸಿಕ್ಸ್ ಹೋದಾಗ ಎವ್ರಿ ಪಾರ್ಟಿಕಲ್ ಇನ್ ದಿ ಯೂನಿವರ್ಸ್ ಆರ್ ಇನ್ ಮೋಷನ್ ಅಂತ ನಾವು ಕರಿತೀವಿ. ಇದು ನಾನು ಯಾವ್ದೋ ನೀವು ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ರೆಸ್ಟ್ ಅಲ್ಲಿ ಇದ್ದೀರಾ ಅಂತ ಅಲ್ಲ, ನೀವು ಏನ್ ಮಾಡ್ತಾ ಬೇರೆಯಿಂದ ಹೊರಗಡೆಯಿಂದ ನೋಡಿದ್ರೆ ನೀವು ಏನಾಗ್ತಿದ್ರೆ ಮೂವ್ಮೆಂಟ್ ಆಗ್ತಿದ್ದೀರಾ ಅನ್ನೋದು. ಇವೆಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳಿ ಇದ್ರೊಳಗೆ ನಾವು ಕಲಿತಾ ಹೋಗ್ತೀವಿ, ಸರಿನಾ? ಸೊ ಹಾಗಾದ್ರೆ ಏನಿದು, ಸೊ ವಾಟ್ ಈಸ್ ದಿಸ್ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಇನ್ ಫಿಸಿಕ್ಸ್ ಅಂತ ನಾವು ಓದ್ಬೇಕು. ಸೊ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಯು ನೋ ದಟ್ ದಿ ಸ್ಕೋಪ್ ಆಫ್ ಫಿಸಿಕ್ಸ್ ಇಸ್ ವೆರಿ ವಾಸ್ಟ್ ಸಬ್ಜೆಕ್ಟ್. So physics is the vast subject. It covers the many branches like mechanics. So first classes alli irdini, mechanics, electrodynamics, thermodynamics, optics, acoustics, relativity, nuclear physics, atomic physics, etc. ಅಂದ್ರೆ ಓನ್ಲಿ ಒನ್ ಫಿಸಿಕ್ಸ್ ಅಂತ ಹೇಳಿದ್ರೆ ಓನ್ಲಿ ನ್ಯೂಟನ್ಸ್ ಲಾಸ್ ಅಷ್ಟೇ ಅಲ್ಲ. ಸೊ ನ್ಯೂಟನ್ಸ್ ಲಾಸ್ ಅಷ್ಟೇ ನಾವು ಓದೋದಿಲ್ಲ, ನಾವೇನ್ ಮಾಡ್ತೀವಿ, ಮೆಕ್ಯಾನಿಕ್ಸ್ ಒಳಗೆ ನ್ಯೂಟನ್ಸ್ ಲಾಸ್ ಗಳನ್ನ ಓದ್ತೀವಿ, ಪ್ಲಾನೆಟ್ಸ್ ಗಳನ್ನ ಓದ್ತೀವಿ. ಇಲೆಕ್ಟ್ರೋಡೈನಮಿಕ್ಸ್ ಅಂತ ಹೇಳಿದ್ರೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಓದ್ತೀನಿ, ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಓದ್ತೀನಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನನಗೆ ಫ್ಯಾನ್ ಯಾಕೆ ತಿರುಗುತ್ತೆ, ಯಾಕೆ ತಿರುಗಬೇಕು, ಅವೆಲ್ಲ ನಾ ಏನ್ ಮಾಡಿ ಇದೆಲ್ಲ ಓದ್ತಾ ಹೋಗ್ತೀನಿ. ಥರ್ಮೋಡೈನಮಿಕ್ಸ್, ನನ್ನ ಹತ್ರ ಥರ್ಮಲ್ ಫ್ಲಾಸ್ಕ್ ಇದೆ, ಅದು ನಾನು ಕೋಲ್ಡ್ ವಾಟರ್ ಹಾಕಿದ್ರೆ ಕೋಲ್ಡ್ ವಾಟರ್ ಇರುತ್ತೆ, ಹಾಟ್ ವಾಟರ್ ಹಾಕಿದ್ರೆ ಹಾಟ್ ವಾಟರ್ ಇರುತ್ತೆ. ಯಾಕೆ ಅದಿರುತ್ತೆ, ಅದಕ್ಕೆ ರೀಸನ್ ಎಲ್ಲಿ ಸಿಗುತ್ತೆ ನಿಮಗೆ, ಥರ್ಮೋಡೈನಮಿಕ್ಸ್ ಅಲ್ಲಿ ಸಿಗುತ್ತೆ. ಫ್ರಿಜ್ ಅಲ್ಲಿ ಏನ್ ಆಕ್ಷನ್ ಹಾಗೆ ಆಗುತ್ತೆ, ಫ್ರಿಜ್ ನನಗೆ ಇಟ್ಟಾಗ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಅಲ್ಲಿ ಐಸ್ ನನಗೆ ಕ್ರಿಯೇಟ್ ಆಗುತ್ತೆ, ಕೆಳಗಡೆ ಕಂಪಾರ್ಟ್ಮೆಂಟ್ ನನ್ಗೆ ಐಸ್ ಬರೋದಿಲ್ಲ. ಯಾಕಾಗ್ ಬರುತ್ತೆ, ಯಾಕೆ ಆ ಫ್ರೀಜರ್ ಅನ್ನ ಯಾಕೆ ಮಾಡ್ತಾರೆ, ಫ್ರೀಜರ್ ಟಾಪ್ ಅಲ್ಲಿ ಇಟ್ಟಿರ್ತಾರೆ,
ಇವೆಲ್ಲ ಥಿಂಕ್ ಮಾಡಿದ್ದೀರಾ? ಅವೆಲ್ಲ ನೀವು ಥಿಂಕ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಡಿ ದಿಸ್ ಫಸ್ಟ್ ಇಯರ್ ಫಿಸಿಕ್ಸ್. ಫಸ್ಟ್ ಇಯರ್ ಫಿಸಿಕ್ಸ್ ಒಳಗೆ ಯು ವಿಲ್ ಗೆಟ್ ಆಲ್ ದಿ ಆನ್ಸರ್ಸ್. ಎಲ್ಲ ನಿಮ್ಗೆ ಏನ್ ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಸೊ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಇದೆ. ಏನಿದು ನ್ಯೂಕ್ಲಿಯರ್ ಫಿಸಿಕ್ಸ್ ಅನ್ನೋದು? ಅಟೋಮಿಕ್ ಫಿಸಿಕ್ಸ್ ಅನ್ನೋದೇನು? ಇದನ್ನ ನಾವ್ ಏನ್ ಮಾಡ್ಬೋದು? ಡಿಫ್ರೆಂಟ್ ಬ್ರಾಂಚಸ್ ಗಳನ್ನ ಓದ್ಬೋದು. ಇಟ್ ಎಕ್ಸ್ಪ್ಲೇನ್ ದಿ ಅಟೋಮಿಕ್ ಫಿನಾಮಿನಾ ಟು ದಿ ಆಸ್ಟ್ರೋನಾಮಿಕಲ್ ಫಿನಾಮಿನಾ. ಅಟಮ್ ಅಂತ ನಿಮ್ಗೆ ಗೊತ್ತಿದೆ, ಅಣು ಅಂದ್ರೆ ಏನು ಅಂತ ಗೊತ್ತಿದೆ, ಸ್ಮಾಲೆಸ್ಟ್. ಇಲ್ಲೊಂದು ಒಂದು ಡಾಟ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಇದು ನನಗೆ ಏನಾಯ್ತು? ಅಟಮ್ ಅಂತ ಆಯ್ತು. ಸೊ ಇದು ಅಟಮ್ ಅಂತ ಆಯ್ತು. ಈ ಅಟಮ್ ಒಳಗೆ ನನ್ಗೆ ಏನಿರುತ್ತೆ ಅನ್ನೋ ನಾನು ಸ್ಟಡಿ ಮಾಡ್ಬೇಕು. ಏನು ಅಸ್ಟ್ರೋನಾಮಿಕಲ್ ಫಿನಾಮಿನಾ. ಅಸ್ಟ್ರೋನಾಮಿಕಲ್ ಫಿನಾಮಿನಾ ಅಂತ ಹೇಳಿದ್ರೆ ಯೂನಿವರ್ಸ್ ಅನ್ನ ಸ್ಟಡಿ ಮಾಡುದು. ಯೂನಿವರ್ಸ್ ಅಂದ್ರೆ ಸೋಲಾರ್ ಸಿಸ್ಟಮ್ ನ ಸ್ಟಡಿ ಮಾಡುದು. ಓನ್ಲಿ ಏನೋ ಒಂದು ಸ್ಟೋನ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೊಂದು. ಅದನ್ನ ಅಟೋಮಿಕ್ ಫಿನಾಮಿನಾ ನಾನು ಹೋಲಿಸಿದ್ರೆ ಯೂನಿವರ್ಸಲ್ ಫಿನಾಮಿನಾ ಇಟ್ ಇಸ್ ವೆರಿ ಲಾರ್ಜ್ ಅಂತ ಆಯ್ತು. ಆಮೇಲೆ ಇಟ್ ಡೀಲ್ಸ್ ವಿತ್ ರೈಸ್ ಹ್ಯಾಂಡ್ ಮಾಡಿದ್ರಲ್ವಾ, ಅಲ್ಲಿ ಏನ್ ಇದ್ರಲ್ಲಿ ಹಾಕಿ, ಟೆಕ್ಸ್ಟ್ ಇದ್ರಲ್ಲಿ ಹಾಕಿ. It deals with the mass of range, that is mass of the electron. Mass of the electron ನೀವು ಕಲಿತೀರಾ, ಅದೆಷ್ಟಿರುತ್ತೆ? 9.1 into 10 to the power of ನನಗೆ -31 kg ಅಂತ ನನಗೆ ಬರುತ್ತೆ. -31. ಅದೇ ಮಾಸ್ ಆಫ್ ದಿ ಅಬ್ಸರ್ವೇಬಲ್ ಯೂನಿವರ್ಸ್ 10 to the power of 55 kg ಅಂತ ನನಗೆ ಹೇಳ್ತಾರೆ. ಅಂದ್ರೆ ಏನು ಇದು? ಇವನ್ನೆಲ್ಲ ನಾ ಏನ್ ಮಾಡ್ಬೇಕು? ಸ್ಕೋಪ್ ಅಂತ ನಾವು ಅದನ್ನ ಕರಿತೀವಿ. ಓನ್ಲಿ ಸ್ಮಾಲ್ ಇಂದ ಸ್ಟಾರ್ಟ್ ಆಗಿ ಬಿಗ್ಗರ್. ಆಮೇಲೆ ಇಟ್ ಡೀಲ್ಸ್ ವಿತ್ ದಿ ಟೈಮ್ ರೇಂಜ್. So time range, that is 10 to lifetime of fundamental particle, that is 10 to the power of -18. So -18 seconds. ನನಗೆ ಏನ್ ಗೊತ್ತಿತ್ತು? 1 second, 2 second, ಅಥವಾ 60 second, 3600 seconds ಗೊತ್ತಿತ್ತು ನನಗೆ. ಬಟ್ ಇಲ್ಲಿ ಏನಾಗ್ತದೆ? 10 to the power of -18 second ಅಂದ್ರೆ ಸ್ಮಾಲೆಸ್ಟ್ ಟೈಮ್ ಅವೈಲಬಲ್ ಇಟ್ ವಿತ್ 10 to the power of -18 seconds. ಈ ಸ್ಮಾಲೆಸ್ಟ್ ಇಂದ ನಾನು ಏಜ್ ಆಫ್ ದಿ ಅರ್ತ್ ಅಂತ ನಾನು ಬರೀತೀನಿ. ಸೊ ಮೆನಿ ಬಿಲಿಯನ್ಸ್ ಆಫ್ ಇಯರ್ಸ್ ಅಂತ ನಾವು ಅದನ್ನ ಕರಿತೀವಿ. ಅಲ್ಲಿ ತನಕ ನಾ ಏನ್ ಮಾಡ್ಬೋದು? ಸ್ಟಡಿ ಮಾಡ್ಬೋದು. ಅದನ್ನ ಏನ್ ಕರಿತೀವಿ ನಾವು? ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಸ್ಕೋಪ್ ಆಫ್ ಫಿಸಿಕ್ಸ್ ಅಂತ ಹೇಳಿದ್ರೆ ಫಿಸಿಕ್ಸ್ ಇಸ್ ನಾಟ್ ಎ ಸ್ಮಾಲ್ ಸಬ್ಜೆಕ್ಟ್, ಇಟ್ ಇಸ್ ಎ ವಾಸ್ಟ್ ಸಬ್ಜೆಕ್ಟ್. ಸ್ಮಾಲೆಸ್ಟ್ ಇಂದ ನೀವೇನ್ ಮಾಡ್ಬೋದು? ಲಾರ್ಜೆಸ್ಟ್ ಆಗದ ಸ್ಟಡಿ ಮಾಡ್ಬೋದು. ಅದನ್ನ ಏನ್ ಕರಿತೀವಿ ನಾವು? ಸ್ಕೋಪ್ ಅಂತ ನಾವು ಅದನ್ನ ಕರಿತೀವಿ. ಸೊ ಅವ್ರ ಎಕ್ಸೈಟ್ಮೆಂಟ್. ಸೊ ಇಲ್ಲಿ ನೀವು ನೋಡ್ಬೋದಾ? ನಿಮಗೆ ಕಾಣಿಸ್ತಾ ಇದೆನಾ? ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆನಾ? ಸೊ ಯು ಆರ್ ಸೀಯಿಂಗ್ ದಿ ಎಕ್ಸ್ಪೆರಿಮೆಂಟ್ಸ್. ಇಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಕಾಣಿಸ್ತಾ ಇದೆ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಮಾಡಿದ್ದಾರೆ. ಒಂದು ಬಲೂನ್ ಅನ್ನ ಕಟ್ಟಿದ್ದಾರೆ. ಬಲೂನ್ ಏನಾಗ್ತಿದೆ? ಸೊ ದಿ ಏರ್ ಇಸ್ ಫಿಲ್ಲಿಂಗ್ ಆನ್ ದಟ್ ಬಲೂನ್. ಸೆಕೆಂಡ್ ಒಳಗೆ ಏನಿದೆ ಅಂತ ಹೇಳಿದ್ರೆ ಅದನ್ನ ಎಲಿಫೆಂಟ್ ಟೂತ್ ಪೇಸ್ಟ್ ಅಂತ ನಾವು ಅದನ್ನ ಕರಿತೀವಿ. ಒಂದು ಬೀಕರ್ ಇದೆ, ಲಾಂಗ್ ಬೀಕರ್ ಇದೆ, ಅದ್ರೊಳಗೆ ಏನೋ ಒಂದು ಕೆಮಿಕಲ್ ಹಾಕಿದ್ದಾರೆ. ಮತ್ತೆ ಕೈಯಲ್ಲಿ ಏನ್ ಮಾಡಿದ್ರೆ ಎರಡು ಸ್ಮಾಲ್ ಏನೊಂದು ಕೆಮಿಕಲ್ಸ್ ಅಂತ ತಗೊಂಡ್ರೆ ಹಾಕಿದ ತಕ್ಷಣ ಏನಾಯ್ತು? ಸೊ ಒಂದು ಟೂತ್ ಪೇಸ್ಟ್ ಹೊರಬೋದು. ಅದನ್ನ ನಾವೇನ್ ಕರಿತೀವಿ? ಎಲಿಫೆಂಟ್ ಟೂತ್ ಪೇಸ್ಟ್ ಅಂತ ಕರಿತೀವಿ. ಆಮೇಲೆ ಥರ್ಡ್ ಒಳಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಬಲೂನ್ ಅನ್ನ ಊದ್ತಾ ಇದ್ದಾನೆ. ಬಲೂನ್ ಅನ್ನ ಊದಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಒಂದು ಸಿಡಿ ಇದೆ, ಸಿಡಿ ಮೇಲೆ ಒಂದು ಬಾಟ್ಲಿ ಕ್ಯಾಪ್ ಅನ್ನ ಹಾಕಿ ಬಿಡ್ತಾ ಇದ್ದಾನೆ. ಬಿಟ್ಟಿದ ತಕ್ಷಣ ಏನಾಗುತ್ತೆ? ಅದು ಮೂವ್ಮೆಂಟ್ ಆಗ್ತಾ ಇದೆ. ಸರಿನಾ? ಇವೆಲ್ಲ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ನಾನು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕು, ನಾನು ಮನೇಲಿ ಇವತ್ತು ಹೋಗಿ ಮಾಡಿ ನೋಡ್ತೀನಿ. ಸೊ ಎಲಿಫೆಂಟ್ ಟೂತ್ ಪೇಸ್ಟ್ ನನಗೆ ಸಿಗೋದಿಲ್ಲ, ಇವೆರಡು ಸಿಗೋದಿಲ್ಲ, ಅಟ್ಲೀಸ್ಟ್ ನನಗೆ ಇದು ಸಿಗುತ್ತೆ, ಇದನ್ನ ನಾನು ಮಾಡಿ ನೋಡ್ತೀನಿ, ಆಗತ್ತೆ ಇಲ್ಲ ಅಂತ ನಿಮ್ಗೆ ಏನಾಗುತ್ತೆ? ಎಕ್ಸೈಟ್ಮೆಂಟ್ ಬರುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಏನ್ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. In physics, you are going to study about the many experiments which are related to your life. So ನಿಮ್ ಲೈಫ್ ಅಲ್ಲಿ, ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಬರ್ತಾ ಇರೋ ಎಕ್ಸ್ಪೆರಿಮೆಂಟ್ಸ್ ನಾವ್ ಏನ್ ಮಾಡ್ತೀವಿ? ಎಕ್ಸೈಟ್ಮೆಂಟ್, ತುಂಬಾ ಖುಷಿಯಲ್ಲಿ ಬೋರ್ ಆಗಿ ಕೂತ್ಕೊಂಡು ಅಯ್ಯೋ ಯಾಕಾರ ಮಾಡ್ತಾರಪ್ಪ ಇವ್ರ ಎಕ್ಸ್ಪೆರಿಮೆಂಟ್, ಸುಮ್ನೆ ನೋಡ್ತೀರಿ, ಏನೋ ಕೆಮಿಕಲ್ ಹಾಕಿದ್ರೆ ಹೆಂಗಾಯ್ತು ಬಂದ್ಬಿಡ್ತು, ಅವೇನಂತ ಒಂಥರ ಬೋರ್, ಇಂಟ್ರೆಸ್ಟೇ ಇಲ್ಲ ಅನ್ನೋ ತರ. ನಿಮ್ಗೆ ಇಂಟ್ರೆಸ್ಟ್ ಬರ್ತದೆ, ತುಂಬಾ ಇಂಟ್ರೆಸ್ಟ್, ನಾನು ನೋಡ್ಬೇಕಿದ್ರೆ ಹೇಗಾಗುತ್ತೆ ಅವ್ ಮಾಡಿ ನಿಮ್ಗೆ ಎಕ್ಸೈಟ್ಮೆಂಟ್ ಒಳಗಡೆನೆ. ನೀವು IPL ಮ್ಯಾಚ್ ನೋಡಕ್ ಕುತ್ಕೊಂಡಿರ್ತೀರಾ. ಸೊ ನಿನ್ನ RCB ಮತ್ತೆ ಅದೊಂದು ಮ್ಯಾಚ್ ಇತ್ತು, ಸೊ ಪಂಜಾಬ್ ಮ್ಯಾಚ್ ಇತ್ತು, ಅದು ನೋಡಕ್ ಕುತ್ಕೊಂಡ್ರಿ. ಏನಾಗುತ್ತೆ ಎಕ್ಸೈಟ್ಮೆಂಟ್ ತುಂಬಾ. ಸೊ RCB ಫ್ಯಾನ್ಸ್ ಗಳು ತುಂಬಾ ಮೊದ್ಲು ಕಾಯ್ತಾ ಇದ್ರು. ಆಮೇಲೆ ಬೇರೆ ಮ್ಯಾಚ್ RCB ಯಾವಾಗ ಸೋಲುತ್ತೆ ಅಂತ ಕಾಯ್ತಾ ಇದ್ರು. ಸೊ ಗೆಲ್ಲುತ್ತೆ ಅಂತ RCB ಫ್ಯಾನ್ಸ್ ಕಾಯ್ತಾ ಇದ್ರೆ, ಬೇರೆ ಮೇನ್ ಆಗಿ CSK ಫ್ಯಾನ್ಸ್ ಎಲ್ಲ ಏನ್ ಮಾಡಿ ಕಾಯ್ತಾ ಇರ್ತಾರೆ, ಯಾವಾಗ ಸೋಲುತ್ತೆ. ಅವರು ಎಕ್ಸೈಟ್ಮೆಂಟ್ ಆಗಿ ಸೋಲುತ್ತೆ ಅಂತ ಕಾಯ್ತಾ ಇರ್ತಾರೆ, ನೀವು ಎಕ್ಸೈಟ್ಮೆಂಟ್ ಆಗಿ ವಿನ್ ಆಗುತ್ತೆ ಅಂತ ಏನೋ ಕಾಯ್ತಾ ಇರ್ತಾರೆ. ಲಾಸ್ಟಿಗೆ ಏನಾದ್ರು ಒಂದು ಆನ್ಸರ್ ಬರ್ಲೇಬೇಕು, ವಿನ್ ಆರ್ ಲಾಸ್ ಬರ್ಲೇಬೇಕು ಅಲ್ವಾ? ಅದನ್ನೇ ಏನ್ ಕರಿತೀವಿ? ಎಕ್ಸೈಟ್ಮೆಂಟ್ ಅಂತ ಕರಿತೀವಿ. ಹಾಗೆ ನಾನು ಫಿಸಿಕ್ಸ್ ಓದ್ಬೇಕು ಅಂದ್ರೆ ಏನ್ ಬರ್ಬೇಕು? ತುಂಬಾ ಎಕ್ಸೈಟ್ಮೆಂಟ್ ಇರ್ಬೇಕು. ಸುಮ್ನೆ ಹಾಗೆ ಮ್ಯಾಚ್ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ದೆ, ಇವ್ ನೋಡ್ದ, ಇವ್ 6 ಹೊಡ್ದ, ಇವ್ 2 ಕ್ಯಾಚ್ ಬಿಟ್ಟ ಇನ್ ಸೋತಾ, ಮುಗಿತು. ಸೊ ದೇರ್ ವಿಲ್ ಬಿ ನೋ ದಟ್ ಮಚ್ ಎಕ್ಸೈಟ್ಮೆಂಟ್. ಸೊ ಫಿಸಿಕ್ಸ್ ಅನ್ನ ಓದ್ಬೇಕಾದ್ರು ಯು ವಿಲ್ ಗೆಟ್ ದಿ ಎಕ್ಸೈಟ್ಮೆಂಟ್ಸ್ ಟು ಸ್ಟಡಿ ಫಿಸಿಕ್ಸ್. ದಟ್ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಹಾಗಾದ್ರೆ ಯಾವ ತರಪ್ಪ ಎಕ್ಸೈಟ್ಮೆಂಟ್ ಬರುತ್ತೆ? ನಾನು ಏನೇನನ್ನ ಓದ್ಬೋದು ಇದ್ರೊಳಗೆ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಒಂದು ಏರ್ ಬಬಲ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಅದನ್ನ ವಾಟರ್ ಬಬಲ್ ಅನ್ನ ಸೋಪ್ ಬಬಲ್ ಅಂತ ಕರಿತೀವಿ. ನಿಮ್ ಮನೆ ಒಳಗೆ ಬಟ್ಟೆ ವಾಶ್ ಮಾಡಕ್ಕೆ, ಈಗ ಮನೇಲೆ ಇದ್ದೀರಾ, ಲಾಕ್ ಡೌನ್ ಎಲ್ಲ ಇದೆ ಅಂತ ಹೇಳಿದ್ರೆ ಮನೇಲಿ ಬಯಸ್ಕೊಂಡಿರ್ತೀರಾ, ಬಟ್ಟೆ ತೊಳಿರ ಅವಾಗ ನೀವು ತೊಳೆಯಕ್ ಹೋದಾಗ
ಸೋಪ್ ನೀವು ವಾಟರ್ ನ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸೋಪ್ ಬಬಲ್ಸ್ ಒಳಗೆ ನಿಮ್ಗೆ ಈ ತರ ಕಲರ್ಸ್ ಗಳು ಕಾಣಿಸುತ್ತೆ. ಯಾಕೆ ಇದು ಕಲರ್ಸ್ ಕಾಣಿಸುತ್ತೆ ಸರಿನಾ? ಈಗ ಆರ್ಡಿನರಿ ನಾನು ವಾಟರ್ ನ ತಗೊಂಡು ಅದ್ರಲ್ಲಿ ಬರೋದಿಲ್ಲ, ಸೋಪ್ ಬಬಲ್ ಮಾಡಿದಾಗ ನಂಗೆ ಇಷ್ಟೆಲ್ಲ ಡಿಫ್ರೆಂಟ್ ಕಲರ್ಸ್ ಗಳು ನಂಗೆ ಕಾಣಿಸ್ತಾ ಇದೆ. ಇದನ್ನ ನಾನು ಓದ್ಬೋದಾ? ಸೊ ನಂಗೆ ಎಕ್ಸೈಟ್ಮೆಂಟ್ ಬರುತ್ತೆ. ಎಲ್ಲಿ ಓದ್ತೀನಿ ಸರ್ ನಾನು ಇದು ಓದ್ತೀರಾ ಸೆಕೆಂಡ್ ಇಯರ್ ಕ್ಲಾಸ್ ಒಳಗೆ ನೀವು ಆರ್ ಗೋಯಿಂಗ್ ಟು ಸ್ಟಡಿ. ಈ ಫಿನಾಮಿನ್ ನಾವೇನ್ ಕರಿತೀವಿ, ಇಂಟರ್ಫರೆನ್ಸ್ ಅಂತ ನಾವು ಅದನ್ನ ಕರಿತೀವಿ. ಇದು ನಮಗೆ ಇಂಟರ್ಫರೆನ್ಸ್ ಆಯ್ತು ಸರಿನಾ? ಇಲ್ಲ ವಾಟ್ ಈಸ್ ಇಲೆಕ್ಟ್ರಾನ್, ಇಲ್ಲಿ ನಮ್ಗೆ ಕಾಣಿಸ್ತಾ ಇದ್ದೇನೆ, ಇದನ್ನ ಏನ್ ಕರಿತೀವಿ ನಾವು, ಇದು ಹೋಲ್ ಸಿಸ್ಟಮ್ ಅನ್ನ ನಾನು ಅಟಮ್ ಅಂತ ನಾವು ಅದನ್ನ ಕರಿತೀನಿ ಸರಿನಾ? ಹಾಗಾದ್ರೆ ಅಟಮ್ ಒಳಗೆ ಏನಿರುತ್ತೆ ಅಂತ ಹೇಳಿ ನೀವು ಇದನ್ನ ಕಲ್ತಿದ್ದೀರಾ ಆಯ್ತಾ? ಇದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ಅಟಮ್ಸ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಒಳಗೆ ಮತ್ತೆ ಏನಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಪ್ರೋಟಾನ್ಸ್ ಗಳಿರುತ್ತೆ. ಇದ್ರೊಳಗೆ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಗಳು ನಮ್ಗೆ ಅದ್ರೊಳಗೆ ಇರುತ್ತೆ. ಆದ್ರೆ ಇದೇನಿದು ಹೀಗೆ ಮೂವ್ಮೆಂಟ್ ಆಗ್ತಿದೆಯಲ್ಲ, ಇದೇನ್ ನಥಿಂಗ್ ಬಟ್ ಇಟ್ ವಿಲ್ ಬಿ ದಿ ಇಲೆಕ್ಟ್ರಾನ್ಸ್ ಅಂತ ಆಯ್ತು. ಸೊ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಎಲೆಕ್ಟ್ರಿಕಲ್ ಆರ್ಡರ್ ಅಂತ ನಾವು ಅದನ್ನ ಕರಿತೀವಿ. And what is meant by electrons? What are atoms? What are molecules? ಅದು why the color of the sky is blue? ಯಾಕೆ ಇದು ಬ್ಲೂ ಕಲರ್ ಇದೆ, ಬ್ಲಾಕ್ ಕಲರ್ ಯಾಕಿಲ್ಲ, ಅಥವಾ ರೆಡ್ ಕಲರ್ ಯಾಕಿಲ್ಲ? ಸೊ ಕಾವ್ಯ ಪಾಟೀಲ್ ಟೆಕ್ಸ್ಟ್ ಮಾಡಿ ಏನು ಅಂತ ರೀಸನ್ ಚಾಟ್ ಅಲ್ಲಿ ಮೆಸೇಜ್ ಹಾಕಿ. ಸೊ ಓಕೆ, ಸೊ ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ as ಎಕ್ಸೈಟ್ಮೆಂಟ್. ಸೊ ಸನ್ ಅಪಿಯರ್ಸ್ ರೆಡ್ ಡ್ಯೂರಿಂಗ್ ಸನ್ರೈಸ್ ಆರ್ ದಿ ಸನ್ಸೆಟ್. ಸೊ ಸನ್ ರೈಸ್ ಆಗ್ಬೇಕಾದ್ರೆ ಸನ್ಸೆಟ್ ರೆಡ್ ಯಾಕೆ ಕಾಣಿಸ್ಬೇಕು, ಅವಾಗ ಯಾಕೆ ನನ್ಗೆ ಬ್ಲೂ ಕಾಣಿಸ್ಬಾರ್ದು, ಅಥವಾ ಬ್ಲಾಕ್ ಆಗಿ ನನ್ಗೆ ಯಾಕೆ ಕಾಣಿಸ್ಬಾರ್ದು? ಅದಕ್ಕೆ ಏನಿದೆ ರೀಸನ್ ಇರುತ್ತೆ. ಆ ರೀಸನ್ ಅನ್ನು ಕಲಿಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸರ್ಟನ್ ಎಕ್ಸೈಟ್ಮೆಂಟ್. ಆಮೇಲೆ ಕಲರ್ ಸೀನ್ ಆನ್ ದಿ ಸೋಪ್ ಬಬಲ್ ಹೀಗೆ ನಿಮ್ಗೆ ಹೇಳಿದೆ. ಸೊ ಇದನ್ನ ಏನ್ ಕರಿತೀವಿ, ದೀಸ್ ಆರ್ ದಿ ಎಕ್ಸೈಟಿಂಗ್ ಕಾನ್ಸೆಪ್ಟ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಫಿಸಿಕ್ಸ್. therefore the physics will be so exciting. so therefore ಇದನ್ನ ಏನ್ ಕರಿತೀವಿ, ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ನಾವು ಅದನ್ನ ಕರಿತೀವಿ ಸರಿನಾ? ಗೊತ್ತಾಯ್ತಾ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ಹೇಳಿದ್ರೆ? ಸೊ ನೆಕ್ಸ್ಟ್ ವೆನ್ ಯು ಕಮ್ ಹಿಯರ್, ನೀವು ಫಿಸಿಕ್ಸ್ ನ ಓದ್ಬೇಕು ಅಂದ್ರೆ ಸುಮ್ಮನೆ ಬಂದು ಕುತ್ಕೊಳೋದಲ್ಲ. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದು ಓದಕ್ ಸಿಗುತ್ತೆ ಅದು ಓದಕ್ ಸಿಗುತ್ತೆ ಅಂದ್ರೆ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ನೀವು ಬರ್ಬೇಕಾಗುತ್ತೆ. ಸೊ ನಾನು ಏನ್ ಕಲಿಬಹುದು ಅಂತ ಆದಾಗ ಸರಿನಾ? ಈಗ ನಾನು ಈಗ ಒಂದು ಕಾನ್ಸೆಪ್ಟ್ ನಾನು ಹೇಳ್ತೀನಿ. ನ್ಯೂಕ್ಲಿಯಸ್ ಅಂತ ನಿಮ್ಗೆ ಕಾಣಿಸ್ತಿದೆನಾ? ಈ ನ್ಯೂಕ್ಲಿಯಸ್ ಅಂತ ಇದು ನನ್ನ ಹತ್ರ ಒಂದು ಪೆನ್ ಇದೆ, ಪೆನ್ನಿಗೆ ಒಂದು ನನಗೆ ಟಿಪ್ ಕಾಣಿಸ್ತಾ ಇದೆ ಆಯ್ತಾ? ಈ ಟಿಪ್ ಅನ್ನ ನಾನು ಏನ್ ಮಾಡ್ತೀನಿ, ಇದಕ್ಕೆ ಟಿಪ್ ಇರುತ್ತಲ್ಲ, ಈ ಟಿಪ್ ನನಗೆ ನ್ಯೂಕ್ಲಿಯಸ್ ಅಂತ ಆದ್ರೆ ಹೋಲ್ ಕ್ಲಾಸ್ ರೂಮ್ ಅಷ್ಟು ಏನಾಗಿರುತ್ತೆ, ದಟ್ ಹೋಲ್ ಕ್ಲಾಸ್ ರೂಮ್ ಸೈಜ್ ಇಂದ ಏನಾಗುತ್ತೆ ಅಂದ್ರೆ ಅಟಮ್ ಆಗಿರುತ್ತೆ. ಅಷ್ಟು ದೊಡ್ಡದ ಇದು ನಂಗೆ ಅಟಮ್ ಅಂತ ಹೇಳಿ ನನ್ಗೆ ಇಷ್ಟೇ ಚಿಕ್ಕದೆ ಕಾಣಿಸ್ತಿದೆ, ನನಗೆ ಕಾಣಿಸೋದೇ ಇಲ್ಲ ಕಣ್ಣಿಗೆ. ಬಟ್ ಆದ್ರೂ ನಾನು ಏನ್ ಹೇಳ್ತಿದ್ದೀನಿ, ಹೋಲ್ ಕ್ಲಾಸ್ ಅಷ್ಟು ದೊಡ್ಡದಿದೆ. ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಏನೋ ಡಿಫ್ರೆಂಟ್ ಇದೆ ಕಲಿಬೇಕಾ? ಸೊ ಕಲಿಬೇಕಂತ ಹೇಳಿದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಸೊ ಅಟಮ್ಸ್ ಅಂತ ಒಂದು ಚಾಪ್ಟರ್ ಇದೆ. ಫಸ್ಟ್ ಇಯರ್ ಅಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ಓದ್ತೀರಾ, ಸೆಕೆಂಡ್ ಇಯರ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಓದ್ತೀರಾ. ಇವೆಲ್ಲ ಏನಾದ್ರೆ ನನಗೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಗಳನ್ನ ನಾನು ಓದ್ತಾ ಇರ್ತೀನಿ. therefore the physics is called as ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋ ಏನ್ ಹೇಳ್ತೀವಿ ಸಬ್ಜೆಕ್ಟ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇಟ್ ಇಸ್ ಕಾಲ್ಡ್ as ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಸೊ ಐ ವಿಲ್ ಸ್ಟಾಪ್ ದಿಸ್ ಹಿಯರ್. ಸೊ ಲಾಸ್ಟ್ 3 minutes ಇದೆ. ಏನಾದ್ರು ನೀವು ಡೌಟ್ ಇದ್ರೆ ಇಲ್ಲಿ ಚಾಟ್ ಅಲ್ಲಿ ಹಾಕಿ. ಸೊ ಅರ್ಥ ಆಯ್ತಾ ಮಾಡ್ತಿರೋದು? ಸೊ ಹಾಕಿದ್ದೀರಾ? ಸೊ ಕೇಳಿದಾಗ ಓದ್ಬೇಕು ನಾನು ಕಲಿಬೇಕು ಅಂತ ಹೇಳಿದ್ರೆ ನೀವು ಎಸ್ ಅಂತೆಲ್ಲ ಹಾಕಿದ್ದೀರಾ. ಏನಾದ್ರು ಡೌಟ್ ಇದ್ರೆ ಅಲ್ಲೇ ಕೇಳಿ. ಅಫ್ರೀನ್, ಸೊ ಅಫ್ರೀನ್ ಯು ಕ್ಯಾನ್ ಟೆಕ್ಸ್ಟ್ ದೇರ್. ಐ ವಿಲ್ ನಾಟ್ ಗಿವ್ ದಿಸ್ ಮೈಕ್ ಅನ್ನ ಮ್ಯೂಟ್ ಮಾಡೋದಿಲ್ಲ ನಾನು. ಸೊ ಟೆಕ್ಸ್ಟ್ ಮಾಡಿ. ಸೊ ನೋ ಡೌಟ್ಸ್. ಸೊ ತಸ್ಬಿಯಾ, ಸೊ ಯು ಡೋಂಟ್ ಹ್ಯಾವ್ ಡೌಟ್. ಓಕೆ, ಸೊ ಎಷ್ಟು ಜನ ಇದ್ರೆ ಎಲ್ಲ ಕೇಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಜಸ್ಟ್ ಅಲ್ಲಿ ಟೆಕ್ಸ್ಟ್ ಮಾಡಿ, ನಾನು ನೋಡ್ತೀನಿ. ಸೊ ನಾನು ಒಬ್ಬರಿಗೆ ಇದು ಮಾಡ್ತಾ ಇದ್ರೆ ಸೊ ಓಕೆ. ಅದವಿ ಓಕೆ ಶ್ರೀನಿವಾಸ್ ಓಕೆ ಎಲ್ಲಾದ್ರು. ಸೊ ಅರ್ಥ ಆಯ್ತಾ? ಸೊ ಇದು ನನಗೆ ಸಿಲೆಬಸ್ ಅಲ್ಲಿ ಇದು ನಾನು ಮಾಡ್ತಿರೋದು ಸುಮ್ನೆ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾಡ್ತಾ ಇಲ್ಲ ನಾನು ಆಯ್ತಾ? ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ಯುವರ್ ಸಿಲೆಬಸ್. ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಡ್ ಅಂತ ಇದೆ. ವೈ ದಿ ಫಿಸಿಕ್ಸ್ ಇಸ್ ಸೋ ಎಕ್ಸೈಟಿಂಗ್ ಸಬ್ಜೆಕ್ಟ್, ವಾಟ್ ಆರ್ ದಿ ಸ್ಕೋಪ್ ಆಫ್ ಫಿಸಿಕ್ಸ್ ಅನ್ನೋದನ್ನ ಓದ್ತಿದ್ದೀವಿ ಆಯ್ತಾ? ಅದಕ್ಕೆ ನಾನು ಹೇಳ್ತಿರೋದು. ಏನೋ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತಲ್ಲ. ಸೊ ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ಯುವರ್ ಸಿಲೆಬಸ್. 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ವೈ ದಿ ಫಿಸಿಕ್ಸ್ ವಿಲ್ ಬಿ ದಿ ಎಕ್ಸೈಟಿಂಗ್ ಸಬ್ಜೆಕ್ಟ್ ಅಂತ ಕೇಳ್ತಾರೆ. ಅವಾಗ ನೀವ್ ಹೇಳ್ಬೇಕು ಸರಿನಾ? ಏನಾದ್ರು ಡೌಟ್ ಇದ್ರೆ ಅಲ್ಲಿ ಹಾಕಿ. ಸೊ ಎಸ್ ಸರ್ ಅಂಡರ್ಸ್ಟುಡ್. ಸೊ ಎಲ್ಲ ಆಗ್ತಾ ಇದ್ದಾರೆ, ಟೆಕ್ಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಮೇನ್ ಆಗಿ ನಿಮ್ಗೆ ಏನೋ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ, ನೀವು ಕ್ಯಾಮ್ರಾನ ಆನ್ ಇಟ್ರೆ, ಸೊ ಕ್ಯಾಮ್ರಾನ ಆನ್ ಇಟ್ರೆ ನಿಮ್ಗೆ ಅಲ್ಲಿ ಡೌಟ್ ಬರುತ್ತೆ. ಸೊ ಕೀರ್ತನ, ಸೊ ಅನ್ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಅನ್ಮ್ಯೂಟ್ ಮಾಡಿ, ಏನಂತ ಕೇಳಿ.
ಇಲೆಕ್ಟ್ರಾನ್ ಮೀನ್ಸ್ ಇಲೆಕ್ಟ್ರಾನ್ ಮೀನ್ಸ್ ಅಂತ ಹೇಳಿದ್ರೆ ಸೊ ಅದನ್ನ ನಾವು ಒಂದು ಪಾರ್ಟಿಕಲ್ ಅಂತ ಕರಿತೇವೆ. ಈಗ ನಿಮ್ಗೆ ಯಾವ್ದೊಂದು ನಾವು ಒಂದ್ ಮಾವಿನ ಹಣ್ಣು ಕೊಟ್ಟು ನಿಮ್ಗೆ ಮಾವಿನ ಹಣ್ಣು ಅಂದ್ರೆ ಏನು ಅಂತ ಕೇಳ್ದಂಗೆ, ಸರಿನಾ? ಇಲೆಕ್ಟ್ರಾನ್ ಅಂತ ಹೇಳಿದ್ರೆ ಸೊ ಒಂದು ಅಟಮ್ ಅಂತ ತಗೊಂಡ್ರೆ ಅಟಮ್ಸ್ ಒಳಗೆ ಒಂದ್ 4 ಭಾಗ ಇರುತ್ತೆ. ಇವಾಗ ನಿಮ್ಮ ಹತ್ರ ಒಂದು ಪೆನ್ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಇನ್ನು ಲಾಸ್ಟ್ 1 ಮಿನಿಟ್ಸ್ ಇದೆ. ಈ ಪೆನ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗುತ್ತೆ, ಅದ್ರೊಳಗೆ ಒಂದು ರಿಪೋರ್ಟ್ ಸಿಗುತ್ತೆ. ಅದು ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ನಿಮ್ಗೆ ಸಿಗ್ತಾ ಹೋಗುತ್ತೆ, ಸರಿನಾ? ಈಗ ಪೆನ್ ಆಗ್ಬೇಕು ಅಂತ ಹೇಳಿ ಇವೆಲ್ಲ ಸಿಸ್ಟಮ್ ನಮಗೆ ಇನ್ಕ್ಲೂಡ್ ಆಗಿರ್ಬೇಕು. ಅದೇ ರೀತಿ ಒಂದು ಅಟಮ್ ಆಗ್ಬೇಕು, ಅಣು ಆಗ್ಬೇಕು ಅಂತ ಹೇಳಿದ್ರೆ ಅದ್ರೊಳಗೆ ಇಲೆಕ್ಟ್ರಾನ್ ಇರ್ಬೇಕು, ಪ್ರೋಟಾನ್ ಇರ್ಬೇಕು. ಓಕೆ, ಐ ವಿಲ್ ಸೆಂಡ್ ನೋಟ್ಸ್. ಓಕೆ, ಥ್ಯಾಂಕ್ ಯು. ಸೊ ಕ್ಲಾಸ್ ನಿಮಗೆ ಕ್ಲೋಸ್ ಆಗುತ್ತೆ. ಸೊ ವಿಲ್ ಮೀಟ್ ಯು ಸೂನ್. ಓಕೆ, ಥ್ಯಾಂಕ್ ಯು.